ಮಾಡಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾತಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಗವದ್ಗೀತಾ ಪ್ರವಚನ ಈಗಾಗಲೇ ಹಿಂದೆ 2ನೇ ಅಧ್ಯಾಯ ಸಾಂಖ್ಯಯೋಗ ಮುಕ್ತಾಯ ಆಗಿದೆ. 3ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. 3ನೇ ಅಧ್ಯಾಯದ ವಿಷಯಗಳನ್ನು ಶ್ರವಣ ಮಾಡಬೇಕು. ಕರ್ಮಯೋಗ ಅಂತ 3ನೇ ಅಧ್ಯಾಯವನ್ನು ಗುರುತಿಸ್ತಾರೆ. 43 ಪದ್ಯಗಳಲ್ಲಿ ಕರ್ಮಯೋಗ ಪ್ರಸ್ತಾಪ ಆಗ್ತದೆ. ಇಲ್ಲಿ ಬರುವಂಥ ವಿಷಯಗಳು ಹಿಂದೆ ಹೇಳಿದಂಥ ವಿಷಯಗಳಿಗೂ ಏನು ಸಂಬಂಧ ಅಂತ ಚಿಂತನೆ ಮಾಡಬೇಕು. ಹಿಂದೆ ಕೃಷ್ಣ ಪರಮಾತ್ಮ ಏಷಾತೇ ವಿಹಿತಾ ಸಾಂಖ್ಯೆ ಅಂತ ಹಿಂದೆ ಹೇಳುವಾಗ ಕೃಷ್ಣನೇ ಜೀವ ಹಾಗೂ ಪರಮಾತ್ಮರ ಸ್ವರೂಪದ ವಿವೇಕವನ್ನು ನಮಗೆ ನಿರೂಪಣೆ ಮಾಡಿದ. ಅದಾದ ಮೇಲೆ ಸಾಂಖ್ಯ ಅಂತ ಜೀವ ಹಾಗೂ ಪರಮಾತ್ಮರ ಸ್ವರೂಪದ ತಿಳುವಳಿಕೆಗೆ ಸಾಂಖ್ಯ ಅಂತ ಕರೀತಾರೆ. ಪ್ರತಿಯೊಬ್ಬನಿಗೂ ಕೂಡ ಆ ತಿಳುವಳಿಕೆ ಬೇಕು. ಆ ಅರಿವು ಇಲ್ಲದೆ ಇದ್ದರೆ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಜೀವ ಭಗವಂತನ ಸ್ವರೂಪವನ್ನು ತಿಳಿಬೇಕು ಅಂತ ಹಿಂದಿನ ಅಧ್ಯಾಯದಲ್ಲಿ ತುಂಬ ವಿಸ್ತಾರವಾಗಿ ಅನುಸಂಧಾನ ಮಾಡಿಸ್ತಾ ಬಂದ. ಆ ತಿಳುವಳಿಕೆ ಬರಲಿಕ್ಕೆ ಏನು ಉಪಾಯ ಅಂತ, ಉಪಾಯವನ್ನು ಕೃಷ್ಣ ಯೋಗ ಅನ್ನೋ ಹೆಸರಿನಿಂದ ಗುರುತಿಸ್ತಾನೆ. ಸಾಂಖ್ಯ ಅಂದರೆ ಜ್ಞಾನ, ಯೋಗ ಅಂದರೆ ಉಪಾಯ ಅಂತ ಅರ್ಥ. ಜ್ಞಾನಕ್ಕೆ ಉಪಾಯ ಯಾವುದು? ಜ್ಞಾನಕ್ಕೆ ಉಪಾಯ ಬೇರೆ ಯಾವುದೂ ಅಲ್ಲ, ನಿವೃತ್ತವಾದ ಕರ್ಮ. ಯಾವ ಫಲದ ಆಶೆ ಇಲ್ಲದೇನೆ ಮಾಡುವಂತಹ ಸ್ವಧರ್ಮವೇ ಜ್ಞಾನಕ್ಕೆ ಉಪಾಯ. ನಾವು ನೀವು ಎಲ್ಲರೂ ಕೂಡ ಸ್ವಧರ್ಮ ನಿರತರಾಗಬೇಕು. ವಿಹಿತವಾದಂಥ ಸ್ವಕರ್ಮ ನಿರತರಾದ್ವಿ ಅಂತ ಆದರೆ ಜ್ಞಾನ ಬರಲಿಕ್ಕೆ ಸಾಧ್ಯ. ಇದನ್ನು ಕೃಷ್ಣ ಪರಮಾತ್ಮ ಹಿಂದೆ ಅದನ್ನು ನಿರೂಪಣೆ ಮಾಡ್ತಾ ಬಂದಿದ್ದಾನೆ. ಇದನ್ನು ಹೇಳಿದ ಮೇಲೂ ಕೂಡ ಶ್ರೀಕೃಷ್ಣನ ಮಾತಿನಲ್ಲಿ ಕೆಲವು ಅಂಶಗಳು ಮಿಶ್ರಿತವಾಗಿ ಬಂದದ್ದರಿಂದ ಅರ್ಜುನನಿಗೆ
ಸಂದೇಹ ಬರಲಿಕ್ಕೆ ಪ್ರಾರಂಭ ಆಯಿತು. ಏನು ಅಂದರೆ, ಕೃಷ್ಣ ಪರಮಾತ್ಮ ಜ್ಞಾನ ಹಾಗೂ ಕರ್ಮಗಳನ್ನು ಒಟ್ಟೊಟ್ಟಿಗೆ ನಿರೂಪಣೆ ಮಾಡ್ತಾ ಬರ್ತಿ. ಒಂದು ಕಡೆ ಹೇಳ್ತಿ ಜ್ಞಾನ ಶ್ರೇಷ್ಠ ಅಂತ, ಮತ್ತೊಂದೆಡೆ ಹೇಳ್ತಿ ಕರ್ಮ ಶ್ರೇಷ್ಠ ಅಂತ. ಜ್ಞಾನ ಕರ್ಮಗಳಲ್ಲಿ ಯಾವುದು ಶ್ರೇಷ್ಠ? ನಾವಿದನ್ನು ತಿಳಿಬೇಕಲ್ಲ. ಜ್ಞಾನದಿಂದಲೇ ಮುಕ್ತಿ ಸಾಧ್ಯ ಅಂತಾದರೆ ನನ್ನನ್ನು ಕೂಡ ಜ್ಞಾನದಲ್ಲಿ ತೊಡಗಿಸಿಬಿಡು. ಕರ್ಮದಿಂದ ಮುಕ್ತಿ ಸಾಧ್ಯ ಅನ್ನೋ ಅಭಿಪ್ರಾಯ ನಿಂದಿದ್ದರೆ ನನ್ನನ್ನು ಕೂಡ ಕರ್ಮದಲ್ಲಿ ತೊಡಗಿಸಿಬಿಡು. ವೇದಗಳು ಎರಡನ್ನೂ ಬೋಧಿಸುವ ರೀತಿಯಲ್ಲಿ ನಮಗೆ ಕಾಣ್ತಾವೆ. ಕೆಲವು ವೇದಗಳು ಕರ್ಮದಿಂದ ಮುಕ್ತಿಯನ್ನು ಬೋಧಿಸಿದಂತೆ ಕಾಣಿಸ್ತದೆ, ಕೆಲವು ವೇದಗಳು ಜ್ಞಾನದಿಂದ ಮುಕ್ತಿಯನ್ನು ಬೋಧಿಸಿದಂತೆ ಕಾಣಿಸ್ತದೆ. ಕೃಷ್ಣನ ಮಾತಿನಲ್ಲೂ ಕೂಡ ಅದು ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಬರ್ತದೆ. ಕೃಷ್ಣ ಎರಡನ್ನೂ ಹೇಳ್ತಾ ಬಂದಿದ್ದಾನಲ್ಲ ಅಂತ. ಯುದ್ಧ ಮಾಡೋದರಿಂದ ಸ್ವರ್ಗಾದಿ ಫಲಗಳನ್ನು ಬೋಧನೆ ಮಾಡ್ತದೆ. ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ಅನ್ನುವಂಥ ಕೆಲವು ಮಾತುಗಳೆಲ್ಲ ಕರ್ಮದಿಂದಲೇ ಸ್ವರ್ಗಾದಿಗಳನ್ನು ಬೋಧಿಸುವಂಥ ಮಾತು ಬರ್ತದೆ. ಕೆಲವು ಕಡೆ ಹೇಳುವಾಗ ಮುಕ್ತಿಯನ್ನು ಬೋಧಿಸುವಂಥ ಮಾತು ಬಂದುಬಿಡ್ತದೆ. ಅರ್ಜುನನಿಗೆ ಇದು ಮನಸ್ಸಿನಲ್ಲಿ ಒಂದು ಸಂದೇಹ ಬಂತು. ಕೃಷ್ಣ, ಜ್ಞಾನ ಕರ್ಮಗಳ ಎರಡನ್ನೂ ನೀನು ಬೋಧಿಸೋದು ಅಂತಾದರೆ ನನ್ನನ್ನು ನೀನು ಕರ್ಮದಲ್ಲಿ ಹೇಳೋದಕ್ಕಿಂತ ಜ್ಞಾನದಲ್ಲಿ ಯೋಜಿಸಿಬಿಡು. ಅದು ಶ್ರೇಷ್ಠ ಅಂತಾದರೆ ಅದರಲ್ಲಿ ಯೋಜಿಸು. ಯಾಕೆ ಕರ್ಮದಲ್ಲಿ ಯೋಜನೆ ಮಾಡ್ತೀವಿ? ಅದನ್ನು ಅರ್ಜುನ ಪ್ರಶ್ನೆಯನ್ನು ಮಾಡಲಿಕ್ಕೋಸ್ಕರ ಈ ಮಾತನ್ನು ಆಡಿದ. ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಇದು ಅರ್ಜುನನ ಮಾತು. ಕರ್ಮಣ ಸಕಾಶಾತ್ ಬುದ್ಧಿ ಜಾಯಸಿ ಮತಾತೆ. ಹೇ ಕೃಷ್ಣ ಪರಮಾತ್ಮ, ಕರ್ಮಕ್ಕಿಂತಲೂ ಕೂಡ ಜ್ಞಾನವೇ ಶ್ರೇಷ್ಠ ಅಂತನ್ನೋದೇ ನಿನಗೆ ಅಭಿಪ್ರಾಯ ಆಗಿದ್ದರೆ ಘೋರವಾದಂಥ ಯುದ್ಧದಂಥ ಕಾರ್ಯದಲ್ಲಿ ನನ್ನನ್ನು ನೀನು ಯಾಕೆ ನಿಯೋಜನೆ ಮಾಡಿಸ್ತೀ? ನೋಡಿ, ಇದು ಅರ್ಜುನನ ಪ್ರಶ್ನೆನೋ ನಾವು ನೀವು ಎಲ್ಲ ಮಾಡ್ಕೊಳ್ಬೇಕಾದ ಪ್ರಶ್ನೆಯೋ? ನಮಗೂ ಇಂಥ ಪ್ರಶ್ನೆ ಯಾವಾಗಲಾದರೂ ಉದ್ಭವಿಸ್ತದಲ್ಲ. ಕರ್ಮಜ್ಞಾನಗಳಲ್ಲಿ ಕರ್ಮಕ್ಕಿಂತಲೂ ಜ್ಞಾನ ಶ್ರೇಷ್ಠ ಅಂತಾದರೆ ನಾವು ನೀವು ಜ್ಞಾನ ಮಾರ್ಗದಲ್ಲಿ ಹೋಗೋದೇ ಶ್ರೇಷ್ಠ ಅಂತಾಗಿ ಅದರಲ್ಲೇ ಹೋಗಿಬಿಡ್ಬೋದು. ಯುದ್ಧ ಘೋರ ಅನ್ನೋದು ಯಾವ ಅಭಿಪ್ರಾಯದಲ್ಲಿ ಅಂದರೆ, ಯುದ್ಧ ಅಂದಮೇಲೆ ರಾಗದ್ವೇಷಗಳು ಬಂದೇ ಬರ್ತಾವೆ. ಯಾವುದು ಯುದ್ಧ ರಾಗದ್ವೇಷ ಬಿಡಲಿಕ್ಕೆ ಸಾಧ್ಯವೇ ಇಲ್ಲವೋ ಹಾಗೆ ಮಾಡಬೇಕಾಗ್ತದೆ. ಅದ್ರ ಬದಲು ಜ್ಞಾನದ ಉಪಾಯ ಸುಲಭ, ಅದರಲ್ಲಿ ಇರೋದು ಶ್ರೇಷ್ಠ ಅಂತಾದರೆ ನನ್ನನ್ನು ಅದರಲ್ಲಿ ಯೋಜನೆ ಮಾಡಿಸು. ಒಂದು ಅಂಶ. ಎರಡನೇ ಅಂಶ, ಜ್ಞಾನದ ಬಗ್ಗೆ ಬೋಧನೆ ಮಾಡುವಂಥ ಅಂಶಗಳು ಶಾಸ್ತ್ರಗಳಲ್ಲಿ ಬರ್ತದೆ. ಅಲ್ಲಿ ಹೇಳುವಾಗ ಶಾಂತೋ ದಾಂತಃ ಉಪರತಃ ತಿತಿಕ್ಷು ಅಂತ ಉಪನಿಷತ್ನಲ್ಲಿ ಹೇಳ್ತದೆ. ಯಾರು ಚೆನ್ನಾಗಿ ಜ್ಞಾನ ಪಡಿಬೇಕು ಅಂತ ಅಪೇಕ್ಷಿಸ್ತಾನೆ, ಯತ್ಯಾಶ್ರಮಗಳನ್ನು ಸ್ವೀಕಾರ ಮಾಡಿಬಿಟ್ಟು ಆ ಯತ್ಯಾಶ್ರಮದಿಂದ ಶಾಂತನಾಗಿ ಇಂದ್ರಿಯ ನಿಗ್ರಹವನ್ನು ಪಡ್ಕೊಂಡು ಜ್ಞಾನಿ ಅಂತಾಗಿಬಿಟ್ರೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ ಅಂತಿದೆ. ಶಾಸ್ತ್ರಗಳೇ ಹೇಳಿವೆ. ಅರ್ಜುನನಿಗೆ ಅದೆಲ್ಲ ತಿಳಿದಿತ್ತು. ಅದಕ್ಕೆ ಕೃಷ್ಣನನ್ನು ಕೇಳ್ದ, ಇಷ್ಟು ಸುಲಭವಾಗಿ ಬೋಧಿಸುವಂತಹ ಮಾತುಗಳು ಇರುವಾಗ ನನ್ನನ್ನು ಯುದ್ಧದಂತಹ ರಾಗದ್ವೇಷಯುಕ್ತ ಕರ್ಮದೊಳಗೆ ತೊಡಗಿಸೋದಕ್ಕಿಂತ ಅರ್ಜುನ ಶಾಂತನಾಗು, ಅರ್ಜುನ ಇಂದ್ರಿಯ ನಿಗ್ರಹ ಮಾಡ್ಕೋ, ಅರ್ಜುನ ಯತ್ಯಾಶ್ರಮಿಯಾಗು, ಹೀಗೆ ಬೋಧಿಸಿ ಜ್ಞಾನದ ದಾರಿಯಲ್ಲಿ ತೊಡಗಿಸಿಬಿಟ್ರೆ ನಾನು ಸುಖ ಪಡಿತೇನೆ, ಈ ಯುದ್ಧದಂಥ ಘೋರ ಕರ್ಮದಿಂದ ನಿವೃತ್ತಿ ಮಾಡ್ತೇನೆ ನಾನು ಅನ್ನೋದು ಅರ್ಜುನನ ಪ್ರಶ್ನೆ ಹಿನ್ನೆಲೆಯಲ್ಲಿರುವ ಅಭಿಪ್ರಾಯ. ಇದೆಲ್ಲ ಸೇರಿಕೊಂಡು ಹೇಳಿದ್ನಂತೆ.
ಭಗವಂತನ ಅದ್ಭುತವಾದಂತಹ ಮಾತಿನಲ್ಲೇ ಉತ್ತರ ಬೇಕಿದಕ್ಕೆ. ನಾವು ನೀವು ಸುಲಭವಾಗಿ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿ ಚಾಯ್ಸ್ ಇದೇನೋ ಇಲ್ಲೋ ಅಂತ ಸಾಕಷ್ಟು ಜನರಲ್ಲಿ ಬರ್ತಿರ್ತದೆ ಮನಸ್ಸಿನಲ್ಲಿ ಪ್ರಶ್ನೆ. ನಾವು ಭೂಮಿಯಲ್ಲಿ ಪ್ರಜೆಗಳಾಗಿ ಜನಿಸಿದಾಗ ಕರ್ಮ ಹಾಗೂ ಜ್ಞಾನ ಅನ್ನೋ ಎರಡು ದಾರಿಯನ್ನು ಮುಂದಿಟ್ಟಾಗ ನನಗೆ ಯಾವುದು ರುಚಿಸ್ತದೆ ಆ ದಾರಿಯಲ್ಲಿ ನಾನು ಸಾಕ್ತೇನೆ ಅನ್ನಲಿಕ್ಕೆ ಇಲ್ಲಿ ನಮಗೆ ಚಾಯ್ಸ್ ಇದೇನೋ ಇಲ್ವೋ? ಅದನಾ ಇಲ್ವ? ಇದೆ ಅಂದರೆ ಯಾವುದರಲ್ಲಿ ರಾಗದ್ವೇಷಗಳಿಗೆ ಅವಕಾಶ ಇಲ್ಲ, ಯುದ್ಧದಲ್ಲಿ ರಾಗದ್ವೇಷಕ್ಕೆ ಅವಕಾಶ ಇದೆ. ಜ್ಞಾನದ ದಾರಿಯಲ್ಲಿ ರಾಗದ್ವೇಷಕ್ಕೆ ಅವಕಾಶ ಇಲ್ಲ. ಯತ್ಯಾಶ್ರಮಾದಿಗಳನ್ನು ಸ್ವೀಕಾರ ಮಾಡಿಬಿಟ್ರೆ ಅವಕಾಶ ಇಲ್ಲ. ಆ ದಾರಿಯಲ್ಲಿ ಹೋಗಿಬಿಡ್ತೀನಿ. ಇದು ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿಯೂ ಬರುವಂಥ ಪ್ರಶ್ನೆ. ಇದನ್ನಿಟ್ಟುಕೊಂಡು ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೀಗಾಗಿ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ, ಈ ಮಾತಿಗೆ ನಮಗೆ ಇಷ್ಟ ಅಭಿಪ್ರಾಯ. ಎರಡನೇ ಮಾತು, ಅರ್ಜುನ ಕೃಷ್ಣನನ್ನು ಮತ್ತೆ ಕೇಳ್ತಾನೆ. ಕೃಷ್ಣ ಪರಮಾತ್ಮ ಹಿಂದೆ ನೀನು ಹೇಳುವಾಗ 2ನೇ ಅಧ್ಯಾಯದಲ್ಲಿ ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಅಂತ ಹೇಳ್ತಿ. ಅಲ್ಲಿ ಹೇಳುವಾಗ ನಿನ್ನ ಬಾಯಲ್ಲೇ ಬಂದಂಥ ಮಾತು, ಕರ್ಮವೂ ಕೂಡ ಜ್ಞಾನಕ್ಕೋಸ್ಕರವಾಗೇ ಮಾಡಬೇಕು. ನಿರೂಪಣೆ ಮಾಡಿದ್ದಾನೆ ಹಿಂದೆ. ಕರ್ಮವು ಜ್ಞಾನಕ್ಕೋಸ್ಕರವಾಗೇ ಮಾಡಬೇಕು ಅಂತ ನೀನೇ ಹೇಳ್ದಿ. ಹಾಗಾದರೆ ಬಹಳ ಆಯಾಸದಂತಹ ಯುದ್ಧವನ್ನು ಮಾಡಿ ಮುಂದೆ ಜ್ಞಾನ ಪಡೆಯೋದಕ್ಕಿಂತ ಆಯಾಸನೆ ಪಡೆದೇ ಇರುವ ದಾರಿಯಿಂದ ಜ್ಞಾನ ಪಡೀಬಹುದಲ್ಲ? ಯಾವಾಗಲೂ ಮನುಷ್ಯ ಅಪೇಕ್ಷಿಸೋದು ಅದನ್ನೇ ಅಲ್ವೇ? ಆಯಾಸ ಆಗದ ದಾರಿ ಹೇಳ್ರಿ ಅಂತಾರೆ. ಅನಾಯಾಸದ ದಾರಿ, ಕೃಷ್ಣ ಜ್ಞಾನದ ದಾರಿಯೇ ಅನಾಯಾಸ ಅನ್ನಿಸ್ತಾ ಇದೆ. ಕರ್ಮ ಮಾಡಿಯೂ ಜ್ಞಾನ ಪಡಿಲೇಬೇಕು ಅಂತಾದರೆ ಜ್ಞಾನವನ್ನೇ ನೇರವಾಗಿ ಪಡೆಯೋ ಉಪಾಯ ಹೇಳಿಬಿಡು, ಈ ಕರ್ಮದ ಗೋಜೆ ಬೇಡ ಅಂತ. ನಿನ್ನ ಮಾತನ್ನು ನಾನು ಶ್ರವಣ ಮಾಡ್ತಾ ಬಂದರೆ 2ನೇ ಅಧ್ಯಾಯದಲ್ಲಿ ನನಗೆ ಅಲ್ಲಲ್ಲಿ ನೀನೇ ಜ್ಞಾನವನ್ನು ಬಹಳ ಪ್ರಶಂಸೆ ಮಾಡಿದಿ. ಜ್ಞಾನಕ್ಕಿಂತ ಪವಿತ್ರವಾದದ್ದಿಲ್ಲ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಏನು ಹೇಳ್ತಿ ಕೃಷ್ಣ? ಜ್ಞಾನದ ಪ್ರಶಂಸೆಯನ್ನು ಎಷ್ಟು ಮಾಡ್ತಿ, ಕರ್ಮವನ್ನು ಅಷ್ಟು ಪ್ರಶಂಸೆ ಮಾಡಿಲ್ಲ ಬೇರೆ ನೀನು. ಅದರಿಂದಲೂ ನನಗೆ ಸಂದೇಹ ಬಂತು, ಜ್ಞಾನ ಕರ್ಮಗಳಲ್ಲಿ ಜ್ಞಾನದ ಪ್ರಶಂಸೆ ನೀನು ಹೆಚ್ಚಾಗಿ ಮಾಡಿದ್ರಿಂದಲೂ ನನಗೆ ಜ್ಞಾನ ಸಾಕು, ಯಾಕೆ ಕರ್ಮ ಅಂತ ಅನ್ನಿಸ್ತದೆ. ಮಾತಾಡ್ತಾ ಮಾತಾಡ್ತಾ ಹೆಚ್ಚು ಪ್ರಶಂಸೆ ಯಾವುದನ್ನು ಯಾರು ಮಾಡಿರ್ತಾರೋ ಒಲವು ಅಲ್ಲೇ ಮೂಡ್ತಿರ್ತದೆ. ಕೃಷ್ಣನ ಮಾತಿನಲ್ಲಿ ಹೆಚ್ಚು ಪ್ರಶಂಸೆ ಜ್ಞಾನದ್ದಾದದ್ರಿಂದ ಒಲವು ಅಲ್ಲಿ ಮೂಡ್ಕೊಳ್ಬೇಕು. ಒಂದು ಕಡೆ ನೀನು ಕರ್ಮವನ್ನು ಸ್ವಲ್ಪ ಪ್ರಶಂಸೆ ಮಾಡ್ತಿ, ಮೇಲಾಗಿ ಕರ್ಮವನ್ನು ಬಿಡು ಅಂತ ಬೇರೆ ಹೇಳ್ತಾನೆ ಕೃಷ್ಣ. ಒಂದು ಕಡೆ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂದಿದ್ದಾನೆ ಹಿಂದೆ. ದೂರೇಣ ಹ್ಯವರಂ ಕರ್ಮ, ಕರ್ಮವನ್ನು ದೂರ ಸರಿಸಿಬಿಡಪ್ಪ, ಬುದ್ಧಿಯೋಗ ಜ್ಞಾನಯೋಗವೇ ಬಹಳ ಅದ್ಭುತ ಅಂತ ಬೇರೆ ಅಂದ್ಬಿಡ್ತಿ. ಹೀಗಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಒಂದು ಕಡೆ ಜ್ಞಾನ ಶ್ರೇಷ್ಠ ಅಂತಿ, ಇನ್ನೊಂದೆಡೆ ಕರ್ಮದ ಬಗ್ಗೆ ನನ್ನನ್ನು ತೊಡಗಿಸ್ಲಿಕ್ಕೆ ಅಂತ ಕರ್ಮ ಮಾಡು, ಸ್ವಕರ್ಮ ಮಾಡು, ಸ್ವಧರ್ಮ ಮಾಡು, ಯುದ್ಧ ಮಾಡು ಅಂತಂತಿ. ಯಾವುದು ಮಾಡಬೇಕು? ಯಾವುದರಲ್ಲಿ ತೊಡಗಬೇಕು? ನನಗಿದು ವ್ಯಾಮಿಶ್ರವಾದ ಮಾತು, ಮೋಹಕವಾದ ಮಾತು ಅನ್ನಿಸ್ತಾ ಇದೆ ನಿಂದು. ನಿಶ್ಚಿತ ಜ್ಞಾನ ಕೊಡಬೇಕಲ್ಲ ಮನುಷ್ಯರಿಗೆ. ಒಂದ್ಸಲಿ ಬಂದ ಏನೋ ಮಾತನಾಡ್ತಾ ಇರುವಾಗ ನಾಳೆಯಿಂದ ನಿನ್ನ ಕರ್ಮ ಬಿಡೋ ಹಾಗಿಲ್ವಾ, ನೀನು ಮಾಡಲೇಬೇಕು ಅಂದ. ಅವನೇ ವ್ಯಕ್ತಿ ಇನ್ನೊಂದು ಸಲ ಬಂದಾಗ ನಾಳೆಯಿಂದ ನೀನು ಜ್ಞಾನ ಗಳಿಸೋದು ಬಿಡಬೇಡ, ಜ್ಞಾನ ಗಳಿಸು ಅಂತ ಹೇಳೋದು. ಏನು ಮಾಡ್ಬೇಕ್ರಿ ಅವ? ಜ್ಞಾನದ ದಾರಿಯಲ್ಲಿ ಹೋಗಬೇಕಾ, ಕರ್ಮದ ದಾರಿಯಲ್ಲಿ ಹೋಗಬೇಕಾ? ಕೃಷ್ಣನ ಮಾತಿನ ಮರ್ಮ ಏನು ಅಂತನ್ನೋದು ಹೇಗೆ ತಿಳಿಬೇಕು? ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅರ್ಜುನ ವ್ಯಾಮಿಶ್ರೇಣೈವ ವಾಕ್ಯೇನ
ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಏಕಂ ನಿಶ್ಚಿತ್ಯ ವದ, ಆ ಎರಡೂ ಏನು ನಮಗೆ ಸಂದೇಹವನ್ನು ಕೊಡುವಂತೆ ಮಾತನಾಡಿದ್ದೀಯಲ್ಲ, ಆ ಮಾತುಗಳನ್ನು ನಿಶ್ಚಯಿಸಿ ಸರಿಯಾದ ಅಭಿಪ್ರಾಯ ಏನು ಅಂತ ನನಗೆ ವಿವರಣೆ ಕೊಡು. ನಾನು ಯಾವ ದಾರಿಯಲ್ಲಿ ಸಾಗಬೇಕು, ನೀನು ಯಾವ ಅಭಿಪ್ರಾಯದಲ್ಲಿ ಆ ಮಾತುಗಳನ್ನು ಹಿಂದೆ ಆಡಿದ್ದೀ, ಉಪನಿಷತ್ತುಗಳ ಮರ್ಮ ಏನು ನನಗೆ ನಿಶ್ಚಯಿಸಿ ವ್ಯಾಖ್ಯಾನ ಮಾಡಿಕೊ. ಹೀಗೆ ಅರ್ಜುನ ಶ್ರೀಕೃಷ್ಣನನ್ನು ಪ್ರಶ್ನಿಸಿದ ಅನ್ನೋದು ಎರಡನೇ ಅಂಶ. ಈ ಎರಡೂ ಅಂಶಗಳಿಗೆ ಉತ್ತರ ರೂಪವಾಗಿ ಈ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಈಗ ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈ ಮಾತನ್ನು ನಾವು ಗಮನಿಸಬೇಕು. ಯತಿಯಾಗಿ ಶಾಂತದಾಂತನಾಗಿ ನಾನು ಜ್ಞಾನದ ದಾರಿಯಲ್ಲಿ ಸಾಕ್ತೇನೆ ಅಂತ ಮಾತನಾಡುತ್ತಾನೆ ಅರ್ಜುನ. ಅವನಿಗೆ ಕೃಷ್ಣ ಉತ್ತರ ಕೊಡಬೇಕಾಗಿದೆ. ಈಗ ಬಹಳ ದೊಡ್ಡ ಪ್ರಶ್ನೆ ಅದು. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ ಅನ್ನೋದು ತುಂಬ ಗಂಭೀರವಾಗಿದೆ. ಈಗ ಕೃಷ್ಣ ಕೊಟ್ಟ ಉತ್ತರ ಇಷ್ಟು, ಚಿಂತನೆ ಮಾಡಬೇಕಾದದ್ದು. ಎರಡೂ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡುವಾಗ ಮೊದಲನೇದಕ್ಕೆ ಈ ಮಾತು ಉತ್ತರ ಕೊಟ್ಟ. ಎರಡನೇ ಪ್ರಶ್ನೆಗೆ ಸ್ವಲ್ಪ ದೂರದಲ್ಲಿ ಉತ್ತರ ಕೊಟ್ಟಿದ್ದಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಅಂತ ಮುಂದೆ ಬರ್ತದೆ. ಅದು ಎರಡನೇ ಪ್ರಶ್ನೆಗೆ ಉತ್ತರ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡುವಾಗ ಶ್ರೀಕೃಷ್ಣ ಹೇಳಿದಂಥ ಅಂಶ ಇದು. ಅನಂತ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿದ. ಸೃಷ್ಟಿಯಲ್ಲಿ ಮುಕ್ತಿಯೋಗ್ಯ ಜೀವರು ಅಂತೇನಿದ್ದಾರೆ, ಈ ಜೀವರಲ್ಲಿ ದ್ವೈವಿಧ್ಯ ಇದೆ ಅಂತೆ. ಭಗವಂತ ಸೃಷ್ಟಿ ಮಾಡಿದ ಜೀವರಲ್ಲೇ ಒಂದು ದ್ವೈವಿಧ್ಯ ಇದೆ. ಏನು ದ್ವೈವಿಧ್ಯ ಅಂದರೆ, ಎರಡು ಬಗೆಯ ಮುಕ್ತಿಯೋಗ್ಯರಿದ್ದಾರೆ. ನಾವು ಗಮನಿಸಬೇಕಾದ ಅಂಶ ಅದು. ಮೊದಲೇ ಪರಮಾತ್ಮ ಅವರನ್ನು ಸೃಷ್ಟಿಸುವಾಗಲೇ ಇವರು ಅಂತ ನಿಗದಿಪಡಿಸಿಬಿಟ್ಟಿದ್ದಾನೆ. ಅವರನ್ನು ಏನಂತ ಗುರುತಿಸ್ಬೋದು? ಕೃಷ್ಣನ ದೃಷ್ಟಿಯಲ್ಲಿ ಹೇಳುವ ಮಾತು ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ. ನಿಷ್ಠಾ ಅಂತ ಶಬ್ದವನ್ನು ಬಳಸಿದ. ಮುಕ್ತಿ ಪಡೆಯುವಂತಹ ಅವಸ್ಥಿತಿ ಏನಿದೆ, ಮುಕ್ತಿ, ಅದು ಎರಡು ರೀತಿ. ಜ್ಞಾನಯೋಗ, ಕರ್ಮಯೋಗ ಅಂತ ಅದರ ಹೆಸರಿಡಬಹುದು. ಅಥವಾ ಜ್ಞಾನಯೋಗಿ, ಕರ್ಮಯೋಗಿ ಅಂತ ಕರೀಬಹುದು. ಯೋಚನೆ ಮಾಡ್ತಾ ಇರ್ತೇವೆ ಈ ಪ್ರಶ್ನೆಗೆ ಉತ್ತರ ಕೊಡುವಾಗ. ಏನು ಅಂದರೆ, ಒಂದಾ ಎ, ಒಂದಾ ಬಿ. ನೀವು ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದ್ದಂತೆ ಒಂದು ತಲೆಗೆ ತಂದುಕೊಳ್ಬೇಕು, ನಾವು ಜ್ಞಾನಯೋಗ ಅಥವಾ ಕರ್ಮಯೋಗ ಎಲ್ಲಿ ಸೇರಿದ್ದೇವೆ ಅಂತ. ಕೃಷ್ಣ ಹೇಳಿಬಿಟ್ಟ, ಎರಡು ಥರ ಇದೆ, ಜ್ಞಾನಯೋಗ, ಕರ್ಮಯೋಗ. ಜ್ಞಾನಯೋಗಿ, ಕರ್ಮಯೋಗಿ. ಅದರಲ್ಲಿ ಅರ್ಜುನನಿಗೆ ಕೃಷ್ಣ ಉತ್ತರ ಕೊಟ್ಟದ್ದು, ನೀನು ಈಗ ಕರ್ಮಯೋಗಿ ಅಂತ ನಾನು ತಿಳಿತೇನೆ, ನಾನು ನಿಶ್ಚಯಿಸಿದ್ದೇನೆ ಅಂತಂದ ಕೃಷ್ಣ. ನಿನಗೆ ಮುಕ್ತಿ ಕರ್ಮಯೋಗದ ಮುಕ್ತಿ, ನಿನಗೆ ಜ್ಞಾನಯೋಗದ್ದಲ್ಲ. ಹೀಗೆ ಜೀವರಾಶಿಗಳಲ್ಲಿ ಇದು ಸಿದ್ಧ. ಜ್ಞಾನಯೋಗ ಮುಕ್ತಿ, ಕರ್ಮಯೋಗ ಮುಕ್ತಿ ಅನ್ನೋದು ಸಿದ್ಧ. ಈ ಸಿದ್ಧವಾದದ್ದನ್ನು ನಾವು ಮನಗಾಣದಿದ್ದಾಗ ಮನುಷ್ಯ ಚಾಯ್ಸ್ ಮಾಡ್ಕೊಳ್ಬೋದಾ ಅಂತ ಹೋಗ್ತಿರ್ತಾನಂತೆ. ಯಾವಾಗಿದು ಸಿದ್ಧ ಅಂತ ಗುರುತಿಸ್ಕೊಳ್ತಾನೆ, ಆಗ ಚಾಯ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಜ್ಞಾನ ಮತ್ತು ಕರ್ಮಗಳಲ್ಲಿ ಅದ್ಭುತವಾದ ಕೃಷ್ಣನ ಈ ಉತ್ತರವನ್ನು ನಾವು ಗಮನಿಸಿದಾಗ, ಅರ್ಜುನ ನೀನು ಕರ್ಮಯೋಗಿ ಅನ್ನೋದು ನಿಶ್ಚಿತವಾದದ್ರಿಂದ ನಿನ್ನನ್ನು ಯುದ್ಧದಂಥ ಕರ್ಮದಲ್ಲಿ ನಾನು ಯೋಜನೆ ಮಾಡ್ತಾ ಇದ್ದೇನೆ ಅಂತಂದಂತೆ. ಸ್ವಲ್ಪ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಅರ್ಜುನ ಕರ್ಮಯೋಗಿ ಅಂದರೆ ಜ್ಞಾನ ಬೇಕಿಲ್ವೇನು ಅಂತ ಒಂದು ಸಂದೇಹ. ಹಾಗಾದರೆ ಹಿಂದೆ ಕೃಷ್ಣ ಸಾಕಷ್ಟು ಮಾತುಗಳನ್ನು ಜ್ಞಾನದ ಬಗ್ಗೆ ಉಪದೇಶ ಮಾಡಿದ,
ಜ್ಞಾನ ಇಲ್ಲದೆ ಮುಕ್ತಿ ಇಲ್ಲ, ಜ್ಞಾನಕ್ಕಿಂತ ಪವಿತ್ರವಿಲ್ಲ, ಜ್ಞಾನವೇ ಮುಖ್ಯ, ಜ್ಞಾನಕ್ಕಾಗಿ ಎಲ್ಲ ಅಂತ ಹಿಂದೆ ಉಪದೇಶ ಮಾಡಿದ್ದಾನೆ. ಅರ್ಜುನನಿಗೆ ಈಗೇನು ಹೇಳಿಬಿಟ್ಟ, ನೀನು ಕರ್ಮಯೋಗಿ ಅಂತ ಹೇಳಿದ. ಹಾಗಾದರೆ ಜ್ಞಾನ ಬೇಡವಾ? ಕೆಲವರಿಗೆ ಕೃಷ್ಣ ಅಂತಾನೆ ಅವರೆಲ್ಲ ಜ್ಞಾನಯೋಗಿಗಳು ಅಂತಾನೆ, ಕರ್ಮಯೋಗಿಗಳಲ್ಲ, ಅವರು ಜ್ಞಾನಯೋಗಿಗಳು. ಅವರಿಗೆ ಕರ್ಮ ಬೇಡವಾ? ಈ ಸಂದೇಹ ಉಳಿತದೆ. ಅದಕ್ಕೆ ಈ ಮಾತನ್ನು ನೀವು ಅರ್ಥೈಸಿಕೊಳ್ಳುವಾಗ ಸ್ವಲ್ಪ ಗಮನ ಹರಿಸ್ಬೇಕು. ಇಲ್ಲಿ ಕೃಷ್ಣನ ಮಾತು ಜ್ಞಾನಯೋಗ ಮತ್ತು ಕರ್ಮಯೋಗ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಜ್ಞಾನ ಪ್ರಚುರ, ಕರ್ಮ ಅಪ್ರಚುರ ಅಂತ ಅರ್ಥ. ಕರ್ಮಯೋಗ ಅಂದರೆ ಕರ್ಮ ಪ್ರಚುರ, ಜ್ಞಾನ ಅಪ್ರಚುರ ಅಂತ ಅರ್ಥ ಮಾಡಿದ್ದಾರೆ. ಪ್ರಚುರ ಅಪ್ರಚುರ, ಜ್ಞಾನ ಇಲ್ಲದೇನೆ ಮುಕ್ತಿ ಇಲ್ಲ, ಕರ್ಮ ಇಲ್ಲದೇನೂ ಮುಕ್ತಿ ಇಲ್ಲ. ಇದು ಕೃಷ್ಣನ ಸಿದ್ಧಾಂತ. ಜ್ಞಾನ ಕರ್ಮಗಳು ಅವಶ್ಯವಾಗಿ ಬೇಕೇ ಬೇಕು, ಎಲ್ಲರಿಗೂ ಅಷ್ಟೇ. ಜ್ಞಾನನೂ ಬೇಕು, ಕರ್ಮನೂ ಬೇಕು. ಶಬ್ದ ಯಾಕೆ ಹೀಗಾಡ್ತಾನೆ ಅಂದರೆ ಬಹಳ ಸೂಕ್ಷ್ಮ ಕೃಷ್ಣ. ಯಾಕೆ ಹೀಗಾಡ್ತಾನೆ, ಏನದ್ರ ಉದ್ದೇಶ ಅಂದರೆ, ಯಾವುದು ಯಾರಿಗೆ ಪ್ರಚುರವಾಗಿರ್ತದೋ ಅಲ್ಲಿ ಅದನ್ನು ಗುರುತಿಸ್ಲಿಕ್ಕೆ ಆ ಶಬ್ದ ಆಡ್ತಾನಂತೆ, ಉಳಿದಿಲ್ಲ ಅನ್ನೋ ಅಭಿಪ್ರಾಯ ಅಲ್ಲ. ಲೋಕದಲ್ಲಿ ವ್ಯವಹಾರ ಆಗಿದೆ, ಯಾವುದು ಪ್ರಚುರವಾಗಿರ್ತದೋ ಅದನ್ನು ಇಟ್ಟುಕೊಂಡೇ ಲೋಕದ ವ್ಯವಹಾರ ಮಾಡ್ತಾರೆ. ನಮ್ಮ ಮನೆಗೆ ಬರೋ ಹಾಲು ನೀರು ಹಾಕಿದ್ದಾರೆ ಅಂತ ನಮಗೆ ಗೊತ್ತು, ಆದರೂ ತಂದು ಹಾಕುವ ಅವನಿಗೆ ನಾವು ಏನೋ ನೀರು ತಂದಿದ್ದೀ ಅಂತ ಕೇಳಲ್ಲ, ಹಾಲು ತಂದ್ಯಾ ಅಂಥೇಳಿ ಕೇಳ್ತೀವಿ. ಹಾಲಿನಲ್ಲಿ ನೀರಿದೆ ಅಂತ ಗೊತ್ತಿದ್ದರೂ ಶಬ್ದದ ವ್ಯವಹಾರ ಮಾತ್ರ ಹಾಲು ಅಂಥೇಳೇ ಮಾಡ್ತೀವಿ. ಹಾಗೆ ನೀರು ಮಿಶ್ರಿತವಾದರೂ ಹಾಲಿನ ಪ್ರಮಾಣ ಜಾಸ್ತಿ ಇದ್ದಾಗ ಹಾಲು ಅನ್ನೋ ಶಬ್ದದ ಪ್ರಯೋಗ ಹೇಗೋ, ಹಾಗೆ ಕರ್ಮ ಮಿಶ್ರಿತವಾದರೂ ಜ್ಞಾನದ ಜೊತೆಗೆ ಜ್ಞಾನದ ಪರಿಮಿತಿ ಜಾಸ್ತಿ ಇದ್ದು ಕರ್ಮದ ಪರಿಮಿತಿ ಕಡಿಮೆ ಇದ್ದಾಗ ಏನಂತ ಪ್ರಯೋಗಿಸ್ತಾರಂತೆ, ಜ್ಞಾನಯೋಗ ಅಂತ ಕರೆದನಂತೆ ಕೃಷ್ಣ. ಕರ್ಮಯೋಗ ಅನ್ನೋವಾಗಲೂ ಇದೇ ಅಭಿಪ್ರಾಯ. ಕರ್ಮದ ಪರಿಮಿತಿ ಹಾಲಿನಂತೆ ಹೆಚ್ಚಿದ್ದು ಜ್ಞಾನದ ಪರಿಮಿತಿ ನೀರಿನಂತೆ ಅಪ್ರಚುರವಾಗಿದ್ದರೆ ಅದನ್ನೇನಂತ ಕರೀತಾನೆ ಕೃಷ್ಣ, ಕರ್ಮಯೋಗ. ಸೊ ಎ ಜ್ಞಾನಯೋಗ, ಬಿ ಕರ್ಮಯೋಗ. ಇದನ್ನು ಕೃಷ್ಣ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. ಜ್ಞಾನಿಗೆ ಕರ್ಮ ಬೇಡ ಅನ್ನೋ ಭ್ರಾಂತಿ ಮಾಡ್ಕೋಬಾರ್ದು, ಕರ್ಮ ಮಾಡೋವನಿಗೆ ಜ್ಞಾನ ಬೇಡ ಅನ್ನೋ ಭ್ರಾಂತಿಯನ್ನು ನಾವು ಮಾಡಿಕೊಳ್ಬಾರ್ದು. ಇಲ್ಲಿಗೆ ಇದು ಕ್ಲಿಯರ್ ಆಯಿತು. ಇನ್ನೊಂದು ಅಂಶ ನೆನಪಿಟ್ಟುಕೊಳ್ಬೇಕು. ಜ್ಞಾನಿ ಅಂತಾದ, ಕರ್ಮನೇ ಮಾಡಲಿಲ್ಲ ಅಂತಾದರೆ ಅವನ ಸ್ವರೂಪದಿಂದ ಅವ ಮುಕ್ತಿಯಲ್ಲಿ ಎಷ್ಟು ಸುಖ ಅನುಭವಿಸಬೇಕಿತ್ತೋ ಅಷ್ಟು ಅನುಭವಿಸ್ಲಿಕ್ಕಾಗಲ್ಲ. ಯಾಕೆ ಕರ್ಮ ಮಾಡಿಲ್ಲಲ್ಲ ಅಂತ ಅವನಿಗೆ ಕೊಡೋದಿಲ್ಲ ಅಂತ. ಕರ್ಮ ಮಾಡೋನು ಅಂತಾದ, ಜ್ಞಾನನೇ ಪಡೆದಿಲ್ಲ ಅಂತಾಗಿ ಬರೀ ಕರ್ಮ ಮಾಡಿದರೆ ಮುಕ್ತಿನೇ ಇಲ್ಲ. ನೋಡಿ, ಜ್ಞಾನ ಬಂದಿಲ್ಲ, ಕರ್ಮ ಮಾತ್ರ ಮಾಡಿದ್ದಾನೆ, ಮುಕ್ತಿ ಕೊಡು ಅಂದರೆ ದೇವರು ಕೊಡೋದೇ ಇಲ್ಲಂತೆ. ಯಾಕೆ ಜ್ಞಾನವೇ ಇಲ್ಲ. ಹೀಗಾಗಿ ಮುಕ್ತಿಗೆ ಪ್ರಧಾನ ಸಾಧನ ಜ್ಞಾನ. ಆದರೆ ಮುಕ್ತಿಯಲ್ಲಿ ಅವನ ಸ್ವರೂಪದ ಪೂರ್ಣ ಆನಂದದ ಅನುಭವಕ್ಕೆ ಸಾಧನ ಕರ್ಮ. ಇದು ಜ್ಞಾನ ಹಾಗೂ ಕರ್ಮಗಳ ಮಹತ್ತರವಾದಂಥ ಅಂಶ. ಹೀಗಾಗಿ ಪ್ರತಿಯೊಬ್ಬನೂ ಕೂಡ ಮುಕ್ತಿ ಬಯಸೋದಾದರೆ ಜ್ಞಾನ ಪಡಿಲೇಬೇಕು. ಮುಕ್ತಿಯಲ್ಲಿ ತಂದೇ ಆದ ಆನಂದದ ಪೂರ್ತಿಯನ್ನು ಪಡೆಯೋದಾದರೆ ಈಗ ಕರ್ಮವನ್ನು ಮಾಡಲೇಬೇಕು. ಇದು ನೋಡಿ, ಕರ್ಮ ಹಾಗೂ ಜ್ಞಾನಗಳ ಅತ್ಯದ್ಭುತವಾದ ಅಂಶ. ಹೀಗೆ ನಾವು ಅನುಸಂಧಾನ ಮಾಡಬೇಕು ಈ ಮಾತನ್ನು. ಇದರಲ್ಲಿ ಕೆಲವು ಉದಾಹರಣೆಗಳಿಂದಲೂ ನಾವು ಇವತ್ತು ಇವರು ಜ್ಞಾನಯೋಗಿ, ಇವರು ಕರ್ಮಯೋಗಿ ಅಂತ ಗುರುತಿಸ್ಕೊಳ್ಬಹುದು. ಸನಕಾದಿಗಳಿದ್ದಾರೆ. ಸನಕಾದಿಗಳೆಲ್ಲ ಕರ್ಮಯೋಗಿಗಳ ದೃಷ್ಟಾಂತ, ಕರ್ಮಯೋಗಿ ಜ್ಞಾನಯೋಗಿಗಳ ದೃಷ್ಟಾಂತ. ಕರ್ಮಯೋಗಿ ಅಲ್ಲ, ಜ್ಞಾನಯೋಗಿಗಳಿಗೆ. ಅವರು ಜ್ಞಾನಯೋಗದೊಳಗೆ ರತರಾಗ್ತಾರೆ, ಮೇಲಾಗಿ ಯತಿಗಳೂ ಆಗಿದ್ದಾರೆ. ಕರ್ಮನೂ ಮಾಡ್ತಾರೆ, ಮಾಡಲ್ಲ ಅಂತ ಅರ್ಥ ಅಲ್ಲ, ಕರ್ಮ ಮಾಡೇ ಮಾಡ್ತಾರೆ. ಆದರೆ ಅವರು ಜ್ಞಾನಯೋಗಿಗಳಿಗೆ ಅವರು ಉದಾಹರಣೆ ಅಂತ ಆಗ್ತಾರೆ.
ಜನಕ ಮೊದಲಾದಂಥ ರಾಜರಿದ್ದಾರೆ. ಆ ಜನಕ, ಪ್ರಿಯವ್ರತ, ದೊಡ್ಡ ದೊಡ್ಡ ರಾಜರಿದ್ದಾರೆ. ಗೃಹಸ್ಥ ಧರ್ಮದಲ್ಲಿ ಇರ್ತಾರೆ. ಅವರಿಗೆ ಮುಕ್ತಿ ಇಲ್ಲ ಅಂತ ಭಾವಿಸಬಾರ್ದು. ರಾಜ್ಯ ರಕ್ಷಣೆ ಮಾಡ್ತಾರೆ, ಪ್ರಜಾಪಾಲನೆ ಮಾಡ್ತಾರೆ, ಅಲ್ಲಲ್ಲಲ್ಲಿ ದಂಡ ನೀತಿಯನ್ನು ರೂಪಿಸ್ತಾರೆ, ಬಹಳ ದೊಡ್ಡ ಜವಾಬ್ದಾರಿಯುತ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಆದರೆ ಮುಕ್ತಿ ಇಲ್ಲ ಅಂತ ಭಾವಿಸಬಾರ್ದು. ಅವರು ಕರ್ಮಯೋಗಿಗಳಿಗೆ ಅವರು ಎಕ್ಸಾಂಪಲ್ ಆಗ್ತಾರೆ. ನೋಡಿದ್ರ, ಸನಕಾದಿಗಳು ಯತಿಗಳಾಗಿ ಜ್ಞಾನಯೋಗಿಗಳಾಗಿಯೂ ಕರ್ಮ ಬಿಟ್ಟರು ಅಂತ ಅರ್ಥ ಅಲ್ಲ, ಕರ್ಮದೊಳಗೂ ಇದ್ದು ಜ್ಞಾನ ಪ್ರಾಧಾನ್ಯದಿಂದ ಅವರು ಜ್ಞಾನಯೋಗಿಗಳಲ್ಲಿ ಗುರುತಿಸ್ಕೊಳ್ತಾರೆ. ಜನಕ, ಪ್ರಿಯವ್ರತ ಮೊದಲಾದ ಮಹಾರಾಜರು ಗೃಹಸ್ಥರಾಗಿಯೂ ಕರ್ಮರತರಾಗಿ ಜ್ಞಾನ ಅಪ್ರಚುರತೆಯನ್ನು ಪಡ್ಕೊಂಡ್ರೂ ಕೂಡ ಅವರು ಕರ್ಮಯೋಗಿಗಳಲ್ಲಿ ಗುರುತಿಸ್ಕೊಳ್ತಾರೆ. ಈ ಹೇಳಿದ ಇಷ್ಟು ಅಂಶಗಳು ಹುಟ್ಟುವಾಗಲೇ ಜೀವನಿಗೆ ಇವನು ಇದು ಅಂತ ನಿಗದಿಯಾಗಿ ಬಿಟ್ಟಿರ್ತದಂತೆ. ಹುಟ್ಟುವಾಗಲೇ, ಅನಾದಿಯಿಂದ ಸೃಷ್ಟಿಯಲ್ಲಿ ನಮ್ಮನ್ನು ಪರಮಾತ್ಮ ತರುವಾಗಲೇ ಇವ ಎ ಅಥವಾ ಇವ ಬಿ, ಇದು ಫಿಕ್ಸ್, ಆಲ್ರೆಡಿ ಪ್ರಿಪೇರ್ಡ್. ಹೀಗಾಗಿ ಅರ್ಜುನ ಮುಕ್ತಿ ಅನ್ನೋದ್ರ ಬಗೆಯನ್ನೇ ನಿನಗೆ ವಿವರಣೆ ಕೊಟ್ಬಿಟ್ಟೆ, ಜೀವರು ಹೀಗಿದ್ದಾರೆ ಅಂತ. ನೀನು ಈ ಇಬ್ಬರಲ್ಲಿ ಪ್ರಿಯವ್ರತ ಹಾಗೂ ಜನಕಾದಿಗಳು ಹೇಗಿದ್ದಾರೋ ಹಾಗೆ ನೀನು ಗೃಹಸ್ಥನಾಗಿಯೇನೇ ಕರ್ಮದಲ್ಲಿ ತೊಡಗಿ ಕರ್ಮಯೋಗಿ ಅಂತ ಅನ್ನಿಸ್ಕೊಂಡು ಮುಕ್ತಿ ಪಡಿಬೇಕು ಅನ್ನೋದೇ ಸಿದ್ಧ. ಅದಕ್ಕೆ ನಿನ್ನನ್ನು ಕರ್ಮದಲ್ಲಿ ಯೋಜನೆ ಮಾಡ್ತಿದ್ದೇನೆ ಅಂತಂದಂತೆ. ಹೀಗೆ ಈ ಪದ್ಯವನ್ನು ವ್ಯಾಖ್ಯಾನ ಮಾಡ್ಕೊಳ್ತಾರೆ. ಇದರಲ್ಲೇನು, ಯಾರು ಯಾವ ಅರ್ಹತೆ ಪಡ್ಕೊಂಡಿರ್ತಾರೋ ಆ ಅರ್ಹತೆಯಲ್ಲಿ ಅವರು ಮುಂದುವರಿಬೇಕು ಅನ್ನೋದು ಲೋಕದ ಪರಿಜ್ಞಾನವೂ ಹೌದಾನೆ. ಅರ್ಹತೆ ಗುರುತಿಸ್ಲಿಕ್ಕೋಸ್ಕರವಾಗೇ CET, ಅರ್ಹತೆ ಗುರುತಿಸ್ಕೊಳ್ಳಿಕ್ಕೋಸ್ಕರವಾಗೇ ನೆಟ್, ಸ್ಲೆಟ್, ಎಷ್ಟೆಲ್ಲ ಎಕ್ಸಾಮ್ಗಳು. ಅರ್ಹತೆ ಗುರುತಿಸ್ಕೊಳ್ಳಿಕ್ಕೆ ಇವತ್ತು ಸಾಹಸ ಮಾಡ್ತಾ ಇದ್ದಾರೆ. PUC ಆದಮೇಲೆ ಬಹಳ ದೊಡ್ಡ ಚರ್ಚೆ ನಡೀತದೆ, ಯಾವುದರಲ್ಲಿ ಮುಂದುವರಿಬೇಕು. ಇಚ್ಛೆ ಒಂದಿದೆ, ಅರ್ಹತೆ ಮತ್ತೊಂದಾಗ್ತಾ ಇದೆ. ಹೀಗಾಗಿ ಗೊಂದಲ ಆದದ್ದಕ್ಕೆ ಅರ್ಹತಾ ಪರೀಕ್ಷೆಗಳು ಸಾಕಷ್ಟು ಹುಟ್ಟುಕೊಳ್ಳಿಕ್ಕೆ ಶುರು ಆಯಿತು. ಅರ್ಹತೆ ಪರೀಕ್ಷೆ ಮಾಡಿದಾಗ ಯಾವುದರಲ್ಲಿ ಹೆಚ್ಚು ಅಂಕ ಗಳಿಸಿದ್ದಾನೆ ಅಂತ ನೋಡ್ಕೊಂಡ ಮೇಲೆ ತಾನೇ ಇವನು ENC ತಗೊಳ್ಳಿ, ಇಲ್ಲ ಇವನು ಮೆಡಿಕಲ್ ಸೈನ್ಸಿಗೆ ಹೋಗಲಿ, ಇಲ್ಲ ಇವನು ಇನ್ನೊಂದಕ್ಕೆ ಹೋಗಲಿ, ಡಿಸೈಡ್ ಮಾಡೋದು ಹೀಗೆ ತಾನೇ. ಮನುಷ್ಯನ ಅರ್ಹತಾ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆಯನ್ನು ಕಂಡ ಮೇಲೆ ತಾನೇ ಮನುಷ್ಯ ತನ್ನ ದಾರಿಯಲ್ಲಿ ಸಾಗಬೇಕು ಅನ್ನೋದು ಲೋಕದಲ್ಲಿ ಹೇಗೋ ಭಗವಂತನ ಪ್ರಪಂಚದಲ್ಲಿಯೂ ಹಾಗೇ ಇದೆ. ಯಾವ ಜೀವ ಯಾವ ಅರ್ಹತೆ ಪಡ್ಕೊಂಡಿರ್ತಾನೆ ಆ ಅರ್ಹತೆಯಲ್ಲಿ ಅವನು ಮುಂದುವರಿಲಿ. ತಪ್ಪ? ಇದು ಆಧಿಕಾರಿಕ ವ್ಯವಸ್ಥೆ ಅಲ್ಲಪ್ಪ. ಜೀವ ನೀನು ಕರ್ಮಾರ್ಹತೆ ಪಡ್ಕೊಂಡಿದ್ರೆ ಕರ್ಮದಲ್ಲಿ ಬಾ, ಜ್ಞಾನಾರ್ಹತೆಯನ್ನು ಪಡ್ಕೊಂಡಿದ್ರೆ ಜ್ಞಾನದಲ್ಲಿ ಬಾ. ಆದರೆ ಜ್ಞಾನ ಕರ್ಮಗಳು ಎರಡೂ ಬೇಕೇ ಬೇಕು ಮುಕ್ತಿಗೆ. ಪ್ರಚುರ ಅಪ್ರಚುರದ ವ್ಯವಸ್ಥೆಯಂತೆ ನೀನು ಹಾರ್ಡ್ವೇರ್ ಇದ್ದರೆ ಹಾರ್ಡ್ವೇರ್ ಆಗಿ ಬಾ, ಸಾಫ್ಟ್ವೇರ್ ಇದ್ದರೆ ಸಾಫ್ಟ್ವೇರ್ ಆಗಿ ಬಾ. ಇದೇ ತಾನೇ ವ್ಯವಸ್ಥೆ. ಹಾರ್ಡ್ವೇರಿಗೆ ಜ್ಞಾನ ಬೇಡ ಅಂತ ಹೇಳ್ತಾರಾ? ಸಾಫ್ಟ್ವೇರಿಗೆ ಕರ್ಮವೇ ಇಲ್ವಾ? ಸಿಂಪಲ್ ಥೇರಿ. ಅದನ್ನು ಕೃಷ್ಣ ಹೇಳ್ದ, ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಹೀಗಿದನ್ನು ಯೋಚನೆ ಮಾಡಿ ಚಿಂತನೆ ಮಾಡಬೇಕು. ಹೀಗಾಗಿ ಮನುಷ್ಯರಲ್ಲಿ ಇದು ಮೊದಲೇ ನಿಗದಿತವಾದದ್ರಿಂದಲೇ ನಾವು ಸ್ಪಷ್ಟವಾಗಿ ನಮ್ಮ ಬಗ್ಗೆ ಯೋಚನೆ ಮಾಡಿಕೊಳ್ಳುವಾಗ ಹಾಗಾದರೆ ನನ್ನ ಅರ್ಹತೆ ಯಾವುದು ಇದನ್ನು ಗುರುತಿಸ್ಕೊಳ್ಬೇಕು. ಇದನ್ನು ಗುರುತಿಸ್ಕೊಂಡಾಗ ಮನುಷ್ಯ ಅದರಲ್ಲಿ ತೊಡಗಿ ತಾನು ಸಾಧನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಉದಾಹರಣೆ ಮಾತ್ರ ಸಾಫ್ಟ್ವೇರು ಹಾರ್ಡ್ವೇರು, ಆದರೆ ಅದನ್ನೇ ಇಲ್ಲಿ ಪೂರ್ಣ ಎಳತ್ತರೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡಿಸ್ಲಿಕ್ಕೆ ಕೆಲವು ಲೌಕಿಕ ಉದಾಹರಣೆಗಳಷ್ಟೆ. ಇದನ್ನು ನಾವಿಲ್ಲಿ ಗುರುತಿಸ್ಕೊಳ್ಬೇಕು.
ಹೀಗಾಗಿ ಎಲ್ಲರೂ ಯತಿಗಳಾಗ್ತೇವೆ ಅಂದರೆ ಸಾಧ್ಯ ಇಲ್ಲ, ಎಲ್ಲರೂ ಕರ್ಮಯೋಗಿ ಅಂದರೂ ಸಾಧ್ಯ ಇಲ್ಲ, ಎಲ್ಲರೂ ಜ್ಞಾನಯೋಗಿ ಅಂದರೂ ಕೂಡ ಸಾಧ್ಯ ಇಲ್ಲ. ಆ ವ್ಯವಸ್ಥೆ, ಆ ಅರ್ಹತೆ ಅವರಿಗೆ ನಿಗದಿತವಾಗಿದ್ದಾಗ ಅವ ಅದರಲ್ಲೇ ಮುಂದುವರಿಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತಹ ಉತ್ತರ. ಇದನ್ನು ಚಿಂತನೆ ಮಾಡಬೇಕಾದದ್ದು. ಮತ್ತೊಂದು ಅಂಶಕ್ಕೆ ನಾವು ಮುಂದೆ ಬರೋಣ. ಇನ್ನೊಂದೇನು ಅಂಶ ಅಂದರೆ, ಇನ್ನು ಮುಂದಿನ ಪದ್ಯಗಳಲ್ಲಿ ಕೃಷ್ಣ ಹೇಳುವಂತೆ ಒಟ್ಟಾರೆ ನಾನಂತೂ ಕರ್ಮದಲ್ಲಿ ತೊಡಗಲ್ಲ, ಇದು ಅರ್ಜುನನ ವಾದ. ಕರ್ಮದಲ್ಲಿ ನಾ ತೊಡಗಲ್ಲ. ನಾನು ಇದನ್ನು ಆವಾಗ ನೆನಪಿಸ್ತಿರ್ತೀನಿ. ಈ ಬ್ರಹ್ಮಾಂಡ ಇದು ಭಗವಂತನ ಕಾರ್ಯಾಲಯ. ನಾವು ನೀವು ಪರಮಾತ್ಮ ನೇಮಕ ಮಾಡಿದಂತಹ ಕರ್ಮಚಾರಿಗಳು. ನಮ್ಮನ್ನು ಭಗವಂತ ಇಂಟರ್ವ್ಯೂ ಮಾಡಿ ಅಪಾಯಿಂಟ್ ಮಾಡಲಿಲ್ಲ, ವಿತೌಟ್ ಇಂಟರ್ವ್ಯೂ ಅಪಾಯಿಂಟ್ ಮಾಡಿ ಆಗಿಬಿಟ್ಟಿದೆ. ಮಾಡಿದಂತಹ ನಾವು ಕರ್ಮಚಾರಿಗಳು ನಿಗದಿತವಾಗಿ ಕರ್ತವ್ಯದಲ್ಲಿ ತೊಡಗಬೇಕು. ತೊಡಗದೆ ಇದ್ದಕ್ಕಿದ್ದಂತೆ ರಾಜೀನಾಮೆ ಘೋಷಣೆ ಮಾಡಿದಲ್ಲಿ ಶ್ರೀಕೃಷ್ಣ ಕಾರಣ ಪರಾಮರ್ಶೆ ಮಾಡ್ತಾ ಇದ್ದಾನೆ. ನೀನು ರಾಜೀನಾಮೆ ಕೊಡಲಿಕ್ಕೆ ಕಾರಣ ಏನು? ಕಾರಣ ಪರಾಮರ್ಶೆ ಮಾಡುವಾಗ ಒಂದೊಂದಾಗಿ ಹೇಳ್ತಾ ಬಂದ. ಅವರೆಲ್ಲ ಸತ್ತೋಗ್ತಾರೆ ಅಂತ. ನೀನು ಯುದ್ಧ ಮಾಡದೇ ಇದ್ದರೂ ಅವರು ಸಾಯ್ತಾರೆ ಅಂತಂದ. ಮಾಡಿದರೂ ಸಾಯ್ತಾರೆ, ಮಾಡದಿದ್ದರೂ ಸಾಯ್ತಾರೆ ಅಂದ. ಇಲ್ಲ ಅವರೆಲ್ಲರೂ ಕೂಡ ಸಾಯಿಸ್ತೇನೆ ಅಂತ ನನಗೆ ಪಾಪ ಬರ್ತದೆ ಅಂತಂದ. ಯುದ್ಧವೇ ಸ್ವಧರ್ಮ ಆದಾಗ ಯಾರು ಸ್ವಧರ್ಮ ಮಾಡ್ತಾರೋ ಅವರಿಗೆ ಪಾಪ ಅಲ್ಲ ಪುಣ್ಯ ಬರ್ತದೆ ಅಂತ ಕೃಷ್ಣ ಹೇಳಿದ. ಅಪಕೀರ್ತಿ ಬರ್ತದೆ ಎಂದ ಕೃಷ್ಣನಿಗೆ ಅರ್ಜುನ. ಮಾಡದೆ ಬಿಟ್ಟೋದ್ರೂ ಅಪಕೀರ್ತಿ ಬರ್ತದೆ ಎಂದ ಕೃಷ್ಣ. ನೋಡಿದ್ರ ಹೇಗಿದೆ ಕೃಷ್ಣನ ಟ್ರಿಕ್ಸ್? ಮಾಡಿದರೆ ಅಪಕೀರ್ತಿ ಅನ್ನೋದು ಅರ್ಜುನನ ವಾದ, ಮಾಡದೆ ಬಿಟ್ಟು ಹೋದರೆ ಎಂಥ ಪರಾಕ್ರಮ, ಯುದ್ಧದಲ್ಲಿ ಗಾಂಡೀವಿ, ಮಾಡೇ ಬಿಡ್ತಾನೆ ಯುದ್ಧ, ಹಾಕ್ತಾನೆ ಎಲ್ಲ ಅಧರ್ಮ ಮಾಡಿದವರಿಗೆ ಶಿಕ್ಷೆ ಅಂತ ಅಂದ್ಕೊಂಡಿದ್ವಿ, ಓಡೇ ಹೋಗಿಬಿಟ್ಟ ಯುದ್ಧದಿಂದ ಅಂತ ಆಗಲೂ ಅಪಕೀರ್ತಿ ಬರ್ತದೆ ಎಂದ. ಕೃಷ್ಣನ ಅರ್ಜುನನ ಸಂವಾದದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಹೀಗೆ ತಾನೇ ಮುಂದುವರೆದು ಬಂದದ್ದು. ಅಪಕೀರ್ತಿ ಅಂದರೆ ಹೀಗೆ ಮಾಡದೇ ಇದ್ದರೆ ಅಪಕೀರ್ತಿ ಅಂದ ಕೃಷ್ಣ. ಮತ್ತೆ ಭಾರಿ ವಿಚಿತ್ರ ರೀ ಕೃಷ್ಣ ಪರಮಾತ್ಮ. ಹೀಗೆ ಒಂದೊಂದಾಗಿ ಅಂಶಗಳನ್ನು ನೀವು ಗಮನಿಸ್ತಾ ಬರ್ತಾ ಇದ್ದೀರಿ. ಈಗ ಒಂದು ಅಂಶಕ್ಕೆ ಬಂದಾಗ, ಏನೇ ಆಗಲಿ ಕೃಷ್ಣ, ಮುಕ್ತಿಗಾಗಿ ನೀನು ಯುದ್ಧ ಮಾಡು ಅಂತ ನೀನು ಹೇಳ್ತಿದ್ದಿ ನಿಜ, ಆದರೆ ಮುಕ್ತಿಗಾಗಿ ನಾ ಕರ್ಮ ಮಾಡಲ್ಲ ಅಂತ ಮತ್ತೆ ಕಾರಣ ಕೊಟ್ಟ. ಮತ್ತೆ ಹೇಳಿದ ಕೂಡಲೇ ಕೃಷ್ಣ ಕೇಳ್ತಾನೆ 3 ಪ್ರಶ್ನೆ. ಅರ್ಜುನನನ್ನು ಕೃಷ್ಣ ಮಾಡಿದಂಥ 3 ಅಂಶ ನೋಡಿ, ಸಂವಾದದಲ್ಲಿ ನಿಮಗೆ ಸ್ಪಷ್ಟ ಗೊತ್ತಾಗ್ತದೆ ಯಾಕೆ ಮಾಡಲ್ಲ. ಮುಕ್ತಿ ಅನ್ನೋದು ನೈಷ್ಕರ್ಮ್ಯ ಅಂತ ಕರೀತಾರೆ. ಉಪನಿಷತ್ತುಗಳಲ್ಲಿ ಮುಕ್ತಿಯನ್ನು ಏನಂತ ಕರೆದಿದ್ದಾರೆ? ನೈಷ್ಕರ್ಮ್ಯ ಅಂತ. ಈ ಶಬ್ದ ಒಡೆದಾಗ ಏನು ಅನ್ನಿಸ್ತದೆ? ಕರ್ಮ ಮಾಡದೇ ಇರೋದರಿಂದ ಪಡೆಯೋದೇ ಮುಕ್ತಿ ಅಂತ ಅನ್ನಿಸ್ತದೋ ಇಲ್ಲ? ನೈಷ್ಕರ್ಮ್ಯ. ಅದಕ್ಕೆ ಅರ್ಜುನನನ್ನು ಕೃಷ್ಣ ಪ್ರಶ್ನೆ ಹಾಕ್ತಾನೆ. ಕರ್ಮ ಮಾಡಲ್ಲ ಅಂತಂದರೆ ನಾನು 3 ಪ್ರಶ್ನೆ ಹಾಕ್ತೇನೆ. ಏನದು? ಶ್ರೀಕೃಷ್ಣ ಹೇಳಿದಂತೆ ಮುಕ್ತಿ ಅಂದರೆ ನೈಷ್ಕರ್ಮ್ಯ ಅಂತ ಕರೀತಾರೆ, ಕರ್ಮದಿಂದ ಪಡೆಯುವಂಥದ್ದು ಅಲ್ಲ, ಆದ್ದರಿಂದ ನಾನು ಕರ್ಮ ಮಾಡಲ್ಲ ಅನ್ನೋ ಅಭಿಪ್ರಾಯನ? ಎ ಸ್ಪಷ್ಟ ಆಯಿತು. ಬಿ, ಕರ್ಮ ಸಾಕಷ್ಟು ಕಡೆಯಲ್ಲಿ ಮತ್ತೆ ಮತ್ತೆ ಸಂಸಾರದಲ್ಲೇ ನಮ್ಮನ್ನು ಹುಟ್ಟಿಸ್ತದೆ ಅಂತ ಕೇಳ್ತೇವೆ. ಎಷ್ಟೆಷ್ಟು ಕರ್ಮ ಮಾಡ್ತೇವೋ ಅಷ್ಟಷ್ಟು ಸಂಸಾರದಲ್ಲಿ ಬರ್ತೇವೆ. ಹೀಗಾಗಿ ಸಂಸಾರದ ಹುಟ್ಟು ಸಾವುಗಳ ಬೀಜವೇ ಕರ್ಮ. ಆದ್ದರಿಂದಲೇ ನಾನು ಕರ್ಮವನ್ನು ಮಾಡಲ್ಲ. ಬಿ. ಸಿ, ಮೂರನೇದ್ದೇನು ಅಂದರೆ, ಕೆಲವು ಕಡೆ ಹೇಳುವಾಗ ಕರ್ಮಣ ಬದ್ಧತೆ ಜಂತು ಅಂತ ಕೆಲವು ಕಡೆ ಹೇಳಿದ್ದಾರೆ. ಜೀವರು ಕರ್ಮ ಮಾಡಿಯೇ ಬಂಧನಕ್ಕೊಳಗಾಗ್ತಾರೆ. ಹಾಗಾದರೆ ಕರ್ಮ ಸಂಸಾರದ ಬಂಧಕ ಅಂತಾಯ್ತೋ ಇಲ್ಲೋ? ಹೀಗಾಗಿ ಸ್ಮೃತಿಗಳಲ್ಲಿ ಕರ್ಮ ಬಂಧಕ ಅಂತ ಹೇಳಿದೆ, ಸಂಸಾರ ಬಂಧಕ ಕರ್ಮ, ಆದ್ದರಿಂದ ನಾನು ಕರ್ಮ ಮಾಡಲ್ಲ. ಸಿ.
ಎ ಬಿ ಸಿ. ಎಕ್ಕೂ ಉತ್ತರ ಇದೇ ಶ್ಲೋಕ, ಬಿ ಇದೇ ಪದ್ಯ, ಸಿ ಇದೇ ಪದ್ಯ. ನೀವು ಗಮನಿಸಬೇಕಾದ ಅಂಶ. ಮೊದಲನೇ ಎ ಏನು ಹೇಳ್ದ, ನೈಷ್ಕರ್ಮ್ಯ ಅಂತ ಕರೆದಿದ್ದಾರಾದ್ದರಿಂದ ಕರ್ಮದಿಂದ ಪಡೆಯುವಂಥದ್ದಲ್ಲ ಅದು ಮೋಕ್ಷ ಅಂದರೆ ಅದಕ್ಕೆ ಕರ್ಮ ಮಾಡಲ್ಲ ಅನ್ನೋ ಎ. ಅದಕ್ಕೆ ಉತ್ತರ ಕೊಡ್ತಾನೆ, ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಶ್ನುತೆ. ಗಮನಿಸ್ರಿ, ಈ ಒಂದೇ ಪಾಯಿಂಟು. ಪುರುಷಃ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಅಶ್ನುತೆ ನ ಇತಿ. ನೀನೇನು ಹೇಳಿದೆ ಅಲ್ಲ, ಕರ್ಮ ಮಾಡ್ದೇನೇ ಮನುಷ್ಯ ಮುಕ್ತಿಯನ್ನು ಪಡಿತಾನೆ, ಅದನ್ನು ಇಟ್ಕೊಳ್ಬೇಕು. ಆದ್ದರಿಂದಲೇ ನೈಷ್ಕರ್ಮ್ಯ ಅಂತ ಕರೆದಿದ್ದಾರೆ, ಅದಕ್ಕೆ ನಾ ಕರ್ಮ ಮಾಡಲ್ಲ ಅನ್ನೋದು ನಿನ್ನ ವಾದ ಆಗಿತ್ತು. ಕೃಷ್ಣ ಅಂದ, ಪುರುಷಃ ಅನ್ನೋ ಶಬ್ದ ಹಾಕಿದ, ಉತ್ತರ ಕೊಟ್ಟಿದ್ದಾನೆ. ಕರ್ಮನೇ ಮಾಡದೆ ಮುಕ್ತಿ ಪಡೆಯೋದು ಅಂತಿಲ್ವೇ ಇಲ್ಲಂತೆ. ಯಾಕೆ? ಪುರುಷಃ, ಕರ್ಮ ಮಾಡದೇ ಇರೋ ಅವಸ್ಥೆಯೇ ಇಲ್ಲ, ಅದಕ್ಕೆ ಪುರುಷಃ ಅಂತಂದ. ಪುರು ಅಂದರೆ ಏನು ಗೊತ್ತೋ? ಶರೀರ ಅಂತ ಅರ್ಥ. ಪುರು ಅಂದರೆ ಶರೀರ. ಶರೀರದ ಮೂಲ ಯಾವುದು? ಕರ್ಮ. ನಮ್ಮ ಪ್ರತ್ಯಕ್ಷದ ಅನುಭವದಲ್ಲಿ ಮೇಲಿಂದ ಮೇಲೆ ನಾವು ನೀವು ಶರೀರವನ್ನು ಪಡ್ಕೊಂಡು ಬರ್ತಾನೇ ಇದ್ದೇವೆ. ಹಾಗಾದರೆ ನಮ್ಮ ಹಿನ್ನೆಲೆಯಲ್ಲಿ ಏನಿದೆ ಅಂತಾಯಿತು? ಶರೀರ ಬರಲಿಕ್ಕೆ ಬೇಕಾದ ಕರ್ಮ ಇದೆ. ನೀನಂತಿ ಕರ್ಮ ಮಾಡದೇ ಇರೋದು, ಹಾಗೆ ಹೇಗೆ ಸಾಧ್ಯ? ಕರ್ಮ ಇಲ್ಲದೆ ಶರೀರ ಬರಲ್ಲ. ಶರೀರ ಬರ್ತಾ ಇದೆ, ಅನುಸೃತವಾಗಿ ಬರ್ತಾ ಇದೆ. ಅನುಸ್ಯೂತವಾಗಿ ಬರ್ತಿರೋದ್ರಿಂದಲೇ ಕರ್ಮ ಮಾಡದಿರುವಿಕೆ ಅನ್ನೋದನ್ನು ನೀನು ಏನು ಮಾಡಿದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎ. ಬಿ, ಇನ್ನೊಂದು ಕೇಳ್ದ, ಸಂಸಾರ ಅನ್ನೋದಕ್ಕೆ ಬೀಜವೇ ಯಾವುದಾಗಿದೆ ಅಂತಂದ? ಕರ್ಮ ಆಗಿದೆ. ಇದಕ್ಕೆ ಉತ್ತರ ಕೊಟ್ಟ ಕೃಷ್ಣ, ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷಃ ಅಂದ. ಇಲ್ಲಿಯೂ ಪುರುಷಃ ಅಂತ ಉತ್ತರ ಕೊಟ್ಟ. ಅನಾದಿಯಾದಂಥ ಈ ಸಂಸಾರದೊಳಗೆ ನಾವು ನೀವು ಈಗ ಈ ಮನುಷ್ಯ ದೇಹ ಪಡ್ಕೊಂಡಿದ್ದೇವಷ್ಟೇ. ಇದು ಕರ್ಮ ಮಾಡಲಿಕ್ಕೆ ಅರ್ಹವಾದಂಥ ದೇಹ. ಕರ್ಮ ಮಾಡಲಿಕ್ಕೆ ಅನರ್ಹವಾದ ದೇಹಗಳಿದ್ದಾವೆ. ಗೊತ್ತೋ? ಪಶು ಪಕ್ಷಿ ಪ್ರಾಣಿಗಳಾದಾಗ ಕರ್ಮ ಮಾಡಲಿಕ್ಕೆ ಇರ್ತದ ಅದು? ಅದಕ್ಕೆ ಕೃಷ್ಣ ಪುರುಷಃ, ಕರ್ಮದ ಅರ್ಹತೆಯೇ ಇಲ್ಲದೆ ಇರುವಂತಹ ಎಷ್ಟೋ ದೇಹಗಳು ಮನುಷ್ಯನಲ್ಲಿ ಬಂದೇ ಬರ್ತಿರ್ತಾವೆ. ಅದನ್ನು ನೀನು ಗಮನಿಸಿದಾಗ ಸಂಸಾರಕ್ಕೆ ಕರ್ಮವೇ ಬೀಜ ಅಂತ ವಾದ ಮಾಡ್ತಿದ್ದೀಯಲ್ಲ, ಆ ದೇಹಗಳು ಬಂದಾಗ ಬೀಜವೇ ಇಲ್ಲಲ್ಲ, ಆವಾಗಲೇ ಮುಕ್ತಿಯಾಗಿ ಬಿಡಬೇಕಾಗಾದ್ರೆ. ಯಾರು ಪಶು ಪಕ್ಷಿ ಪ್ರಾಣಿಗಳ ದೇಹ ಪಡ್ಕೋತಾರೆ ಆವಾಗ ಅವನಿಂದ ಕರ್ಮಗಳು ನಡೆಯಲ್ಲ. ಹಾಗಾದರೆ ಸಂಸಾರಕ್ಕೆ ಬೀಜ ಪ್ರಾಣಿಯಾದಾಗ ಅವನಲ್ಲಿ ಇಲ್ಲ ಅಂತಾಯಿತು, ಆವಾಗಲೇ ಮುಕ್ತನಾಗಿ ಬಿಡಲಿ, ಆಗ್ತಾರಾ? ಹಾಗಾಗಿ ಸಂಸಾರಕ್ಕೆ ಬೀಜ ಕರ್ಮ ಸರಿ ಇಲ್ಲ ಅಂತಲ್ಲ, ಆದರೆ ಅದರಿಂದ ಮುಕ್ತಿ ಆಗ್ತದೆ ಅಂತೇನು ನೀವು ವಾದ ಮಾಡ್ತೀಯಲ್ಲ, ಅದನ್ನು ಬಿಡೋದ್ರಿಂದ ಅಷ್ಟು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಇನ್ನೊಂದು ಅಂಶ, ನೈಷ್ಕರ್ಮ್ಯ ಅಂತ ಹಾಗಾದರೆ ಮುಕ್ತಿಯನ್ನು ಕರೀತಾರೆ ಯಾಕೆ ಅಂತ. ಅದರ ಗುಟ್ಟೇನು? ಕೃಷ್ಣ ನಿನ್ನ ಅಭಿಪ್ರಾಯ ಹೇಳು ಅಂದರೆ ಕೃಷ್ಣ ಅಂದ, ಕಾಮ್ಯ ಕರ್ಮ ಮಾಡೋದರಿಂದ ಮುಕ್ತಿ ಸಿಗಲ್ಲ. ಹೀಗಾಗಿ ನಿಷ್ಕಾಮ ಕರ್ಮದಿಂದ ಮಾತ್ರ ಸಿಗ್ತದೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೋಕ್ಷವನ್ನು ಡಿಕ್ಷನರಿಗಳಲ್ಲಿ ಏನಂತ ಕರೆದಿದ್ದಾರಂತೆ? ನೈಷ್ಕರ್ಮ್ಯ ಅಂತ ಕರೆದಿದ್ದಾರಂತೆ. ಕರ್ಮನೇ ಮಾಡೋದು ಬೇಕಾಗಿಲ್ಲ ಅಂತ ನೈಷ್ಕರ್ಮ್ಯ ಅಂತಲ್ಲ, ಕಾಮ್ಯ ಕರ್ಮ ಬೇಡ ಅನ್ನೋ ಅರ್ಥದಲ್ಲಿ ನೈಷ್ಕರ್ಮ್ಯ ಅಂತ ಮುಕ್ತಿಯನ್ನು ಕರೆದದ್ದಂತೆ. ಹೀಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸಿ, ಮೂರನೇದ್ದೇನು ಹೇಳಿದ ಅಂದರೆ ಬಹಳ ದೊಡ್ಡ ಪ್ರಶ್ನೆ. ಕರ್ಮ ಸಂಸಾರದ ಬಂಧಕ, ನನ್ನಿಂದ ಯುದ್ಧ ಕರ್ಮ ನೀ ಮಾಡಿಸಿದಿ ಅಂತಾದರೆ ಮತ್ತೆ ನಾನು ಎಲ್ಲಿ ಬೀಳಬೇಕಾಗ್ತದೆ? ಸಂಸಾರದಲ್ಲಿ ಬೀಳಬೇಕು. ಯಾಕೆ? ಬಂಧಕ ಅದು. ಆದ್ದರಿಂದ ಕರ್ಮ ನಾ ಮಾಡಲ್ಲ ಅಂತಂದ ಅರ್ಜುನ. ಶ್ರೀಕೃಷ್ಣ ಅಂತಾನೆ,
ಕರ್ಮ ಸಂಸಾರದ ಬಂಧಕ ಅನ್ನೋದಕ್ಕೆ ಉತ್ತರ ಕೊಡಲಿಕ್ಕೋಸ್ಕರನೇ ಈ ಮಾತನ್ನು ಆಡಿದ್ನಂತೆ. ಮುಂದೆ ಹೇಳ್ತಾನೆ ಇದಕ್ಕೆ ಉತ್ತರ. ಬಂಧಕ ಕರ್ಮಗಳು ಯಾವುದು, ಮೋಚಕ ಕರ್ಮಗಳು ಯಾವುದು, ಅದನ್ನು ನೀವು ಬಿಡಿಸ್ಕೊಳ್ಬೇಕು. ಫಲದ ಆಶೆಯಿಂದ ಮಾಡುವ ಕರ್ಮಗಳು ಬಂಧಕ, ಫಲದ ಆಶೆಯನ್ನು ಬಿಟ್ಟು ದೇವರ ಪ್ರೀತಿಗಾಗಿ ಮಾಡುವ ಕರ್ಮಗಳು ಮೋಚಕ. ಹೀಗದನ್ನು ವಿಭಾಗ ಮಾಡಿ ಮುಂದೆ ಕೃಷ್ಣ ಯಜ್ಞಾರ್ಥಾತ್ ಕರ್ಮಣೋನ್ಯಸ್ಯ ಅನ್ನೋಲ್ಲಿ ಅದನ್ನು ಉತ್ತರ ಕೊಟ್ಟು ವ್ಯಾಖ್ಯಾನ ಮಾಡ್ತಾನೆ. ಹೀಗಾಗಿ ಮೂರೂ ಪ್ರಶ್ನೆಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ನಮಗೆ ಎ ಬಿ ಸಿ ಅಂತೆ ಉತ್ತರ ಕೊಡ್ತಾ ಬಂದ. ಇನ್ನೂ ನಮಗೆ ಸ್ಪಷ್ಟ ಆಗಲಿಲ್ಲ ಈ ಅಂಶಗಳು. ಇದಕ್ಕೂ ಸ್ಪಷ್ಟತೆ ಬೇಕು ಅಂಥೇಳಿ ಮುಂದಿನ ಮಾತುಗಳನ್ನು ಹೊರಡಿಸ್ತಾ ಬರ್ತಾನೆ. ಈ ಅಧ್ಯಾಯದಲ್ಲಿ ಇದರದ್ದೇ ಸಾಕಷ್ಟು ವಿವರಣೆ. ಅದಕ್ಕೆ ಈ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ನಾವು ಗುರುತಿಸ್ಕೊಳ್ಬೇಕು. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡುವಾಗ ಅಂತಾನೆ, ಈಗ ಕರ್ಮ ಮಾಡದೇ ಹೋದರೆ ನಾವು ನೀವು ಎಲ್ಲ ಒಂದು ಯೋಚನೆ ಮಾಡೋಣಂತ, ಕರ್ಮ ಪರಿತ್ಯಜಿಸಿಬಿಡೋಣ, ಬೇಡವೇ ಬೇಡ ಕರ್ಮ ಅಂತ ಒಂದು ವಾದ. ಎರಡನೇ ವಾದ ಏನು ಅಂದರೆ, ಕರ್ಮ ಮಾಡೋಣ, ಯಾವುದ್ಯಾವುದು ಫಲದ ಆಸೆ ಇದೆ ಅದನ್ನು ಬಯಸಿ ಬಯಸಿ ಕರ್ಮ ಮಾಡೋಣ. ಎರಡು, ಅದರಲ್ಲಿ ಯಾವುದರಿಂದ ಸಿದ್ಧಿ ಬರ್ತದೆ ಅಂತ ಪ್ರಶ್ನೆ. ಕರ್ಮ ಬಿಡೋದ್ರಿಂದಲೋ, ಫಲದ ಆಸೆಯನ್ನು ಮಾಡಿ ಮಾಡಿ ಕರ್ಮವನ್ನು ಮಾಡೋದ್ರಿಂದಲೋ? ಅದಕ್ಕೂ ಕೃಷ್ಣ ಉತ್ತರ ಕೊಡಬೇಕಾಗಿದೆ. ಅದರಲ್ಲಿ ಕೃಷ್ಣ ಉತ್ತರ ಕೊಡುವಾಗ ಇಲ್ಲಿ ಹೇಳ್ತಾನೆ, ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಮನುಷ್ಯರಾದವರು ಕಾಮ್ಯಕರ್ಮ ಬಿಟ್ವಿ ಅಂತಂದು ಕೂಡಲೇ ಸಿದ್ಧಿ ಬಂತು ಅಂತಿಲ್ಲ. ಸಾಕಷ್ಟು ಜನ ಹಾಗೆ ತಿಳ್ಕೊಂಡಿದ್ದಾರೆ, ನಾವು ಕಾಮ್ಯಕರ್ಮ ಬಿಟ್ಬಿಟ್ಟಿದ್ದೇವೆ ಸಿದ್ಧಿ ಬಂದು ಬಿಡಲಿ ಅಂದರೆ ಬರಲ್ಲ ಅಂತಾನೆ ಕೃಷ್ಣ. ಬರಲ್ಲ. ಮತ್ತೇನು ಮಾಡಬೇಕಾಗಾದ್ರೆ, ಸಿದ್ಧಿಗೋಸ್ಕರ ಮಾಡಲೇಬೇಕಾದದ್ದು ನಿವೃತ್ತ ಕರ್ಮ ಅಂತೆ. ಕಾಮನೆಯನ್ನು ಬಿಡೋದು ಬೇರೆ, ಕಾಮನ ಬಿಟ್ಟು ಮಾಡಲೇಬೇಕಾದಂಥ ಕರ್ಮವನ್ನು ಮಾಡೋದು ಬೇರೆ. ಎರಡೂ ಒಟ್ಟೊಟ್ಟಿಗೆ ನಡಿಬೇಕಂತೆ. ಕಾಮನೆ ಬಿಡ್ತಾ ಬಿಡ್ತಾ ಕರ್ತವ್ಯವನ್ನು ಮಾಡ್ತಾ ಬರಬೇಕಂತೆ. ಇದನ್ನು ಕೃಷ್ಣ ಈ ಮಾತಿನಲ್ಲಿ ವ್ಯಾಖ್ಯಾನ ಮಾಡ್ತಾನೆ. ಕೆಲವರು ಕೇಳಿದರು, ಕಾಮನಾ ಪರಿತ್ಯಜಿಸಿ ಮಾಡುವಂಥ ಏನು ನಿವೃತ್ತ ಕರ್ಮ ಇದೆ, ಇದನ್ನು ಮಾಡಿದರೆ ಸಿದ್ಧಿ ಆಗ್ತದೆ ಅಂದರೆ ಏನು ಸಿದ್ಧಿ, ಹೆಂಗೆ ಸಿದ್ಧಿ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಮನುಷ್ಯ ಮಾಡಲೇಬೇಕಾದ ನಿವೃತ್ತ ಕರ್ಮ ಅಂದರೆ ಅದು ನೀರಿದ್ದ ಹಾಗೆ. ನಮ್ಮ ನಿಮ್ಮೆಲ್ಲರ ಅಂತಃಕರಣ ಇದೆಯಲ್ಲ, ಅದು ಪಾತ್ರೆ ಇದ್ದ ಹಾಗೆ. ಜ್ಞಾನ ಬರಬೇಕಾಗಿರೋದು ಮನುಷ್ಯನ ಅಂತಃಕರಣದಲ್ಲಿ. ಅಂತಃಕರಣದ ಪಾತ್ರೆಯಲ್ಲಿ ಜ್ಞಾನದ ಅಡಿಗೆ ಮಾಡಬೇಕಾದ್ರೆ ಆ ಪಾತ್ರೆ ಶುದ್ಧ ಇರಬೇಕೋ ಬೇಡವೋ? ಪಾತ್ರೆ ಅಶುದ್ಧಿ ಇದ್ದರೆ ಅಡಿಗೆಯೂ ಕೂಡ ಅಷ್ಟೇ ಅಶುದ್ಧ ಆಗ್ತದೆ. ಪಾತ್ರೆಯಲ್ಲಿ ಕೊಳೆ ಇದೆ, ಇದ್ದರೆ ಇರಲಿ ಬಿಡು ಅಂತ ಅಡಿಗೆ ಮಾಡಿಬಿಟ್ರೆ ಅಡಿಗೆನೂ ಅಶುದ್ಧ. ಹೀಗಾಗಿ ಪಾತ್ರೆ ತೊಳಿಬೇಕು. ಪಾತ್ರೆ ತೊಳಿಲಿಕ್ಕೋಸ್ಕರವಾಗೇ ಪ್ರತಿಯೊಬ್ಬನೂ ಕೂಡ ನಿಷ್ಕಾಮವಾದಂತಹ ಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಬೇಕು ಅಂತಂತಾನೆ. ನೋಡಿದ್ರೆ ಕರ್ಮಕ್ಕೂ ಜ್ಞಾನಕ್ಕೂ ಇರುವಂತಹ ಇಂಟರ್ನಲ್ ಕಲೆಕ್ಷನ್ ನೀವು ಸ್ಪಷ್ಟ ಅರ್ಥ ಮಾಡಿಕೊಳ್ಳೇಬೇಕು. ಗುಲಾಬಿ ಬೇಕು, ಚೆನ್ನಾಗಿದೆ, ಮುಳ್ಳು ಬೇಡ, ಸಿಗ್ತದಾ? ಗುಲಾಬಿ ಬೇಕು, ಮುಳ್ಳು ಬೇಡ. ಹಲಸಿನ ಹಣ್ಣು ಬೇಕು, ಕೈಗೆ ಜಿಡ್ಡು ಬೇಡ. ಅರೆ, ಹಣ್ಣು ಬೇಕು ಅಂದರೆ ಜಿಡ್ಡು ಬೇಕು. ಮತ್ತೆ ಹಾಗೆ ಉಪಾಯ ನಾವು ಮಾಡಬೇಕಷ್ಟೆ. ಜಿಡ್ಡು ಅಂಟದಂತೆ ಹಲಸಿನ ಹಣ್ಣು ತಿನ್ನಲಿಕ್ಕೆ ಏನು ಉಪಾಯವೋ ಅದನ್ನು ಮಾಡಬೇಕೇ ಹೊರತು ಹಣ್ಣೇ ಬೇಡ ಅನ್ನೋದು ತಪ್ಪು. ಹಣ್ಣು ಬೇಕು ನಿನಗೆ, ಹಾಗಾದರೆ ಜಿಡ್ಡು ಅಂಟುತ್ತದೆ ಅಂದರೆ ಅಂಟದೇ ಇರಲಿಕ್ಕೆ ಉಪಾಯ ಮಾಡಿ. ಜಿಡ್ಡಿನ ಜೊತೆ ಜೊತೆಯಲ್ಲೇ ಬೆಳೆದ ಹಣ್ಣನ್ನು ಪಡಿಬೇಕು ಅಂತಾದಾಗ ಜಿಡ್ಡು ನಿನ್ನ ಕೈಗೆ ಅಂಟದೇ ಇರೋ ಹಾಗೆ ಹಣ್ಣನ್ನು ತೆಗೆಯೋ ಉಪಾಯ ನೀ ಮಾಡಬೇಕಪ್ಪ. ಅದನ್ನು ಕೃಷ್ಣ ಹೇಳ್ತಾನೆ. ನಮ್ಮ ಕೈಗೆ ಜಿಡ್ಡು ಅಂಟದೇ ಇರಲಿಕ್ಕೆ ಎಣ್ಣೆ ಹಚ್ತೇವಲ್ಲ, ಹಾಗೆ ಮನುಷ್ಯ ತನ್ನ ಬದುಕಿನುದ್ದಕ್ಕೂ ಕೂಡ ಜ್ಞಾನ ಅನ್ನೋ ಹಲಸಿನ ಹಣ್ಣನ್ನು ತಿನ್ನಬೇಕಾದ್ರೆ ಕೈಗೆ ಜಿಡ್ಡು ಅಂಟದಂತೆ ನಿಷ್ಕಾಮ ಕರ್ಮ ಅನ್ನೋ ಎಣ್ಣೆಯನ್ನು ಹಚ್ಚಲೇಬೇಕು ಅಂತ ಅರ್ಥ.
ಮುಕ್ತಿ ಎನ್ನುವ ಗುಲಾಬಿಯ ಸುಖವನ್ನು ಅನುಭವಿಸಬೇಕಾದ್ರೆ ನಿಷ್ಕಾಮ ಕರ್ಮ ಅನ್ನೋ ಮುಳ್ಳು ಅಂಟದೇ ಇರೋ ಹಾಗೆ ಕೈ ಹಾಕಿ ಆ ಹೂವನ್ನು ಬಿಡಿಸ್ಬೇಕು. ಮುಳ್ಳೇ ಇಲ್ಲದಂತೆ ಗುಲಾಬಿ ಬೆಳೆಸ್ತೇನೆ ಅಂದರೆ ಸಾಧ್ಯ ಇಲ್ಲ. ಅಂಟೇ ಇಲ್ಲದ ಹಲಸಿನ ಹಣ್ಣನ್ನು ಪಡಿತೇನೆ ಅಂದರೆ ಸಾಧ್ಯ ಇಲ್ಲ. ಅದು ಇರೋದೇ, ಇದು ಇರೋದೇ. ಕೆರೆ ಶುದ್ಧೀಕರಣದ ನೆಪದಲ್ಲಿ ಕೆರೆಯನ್ನು ಶುದ್ಧಿ ಮಾಡ್ತೇನೆ ಅಂತ ಕೆಸರೆಲ್ಲ ತೆಗೆದುಬಿಟ್ರಂತೆ. ಕೆರೆ ಶುದ್ಧೀಕರಣದ ಹಣೆ ಬಾರ, ಕೊನೆಗೆ ಬಸ್ ಸ್ಟ್ಯಾಂಡ್ ಮಾಡಿ ಇಡ್ತಾರಷ್ಟೆ. ಕೆರೆ ಶುದ್ಧಿ ಮಾಡೋ ನೆಪ ಮಾಡಿ ಕೆಸರು ತೆಗೆದ್ರೆ ದೇವರಿಗೆ ಏರಿಸಲಿಕ್ಕೆ ಕಮಲ ಎಲ್ಲಿದ ತರ್ತೀಯಪ್ಪ? ಅರೆ, ನಿನಗೆ ಕಮಲದ ಹೂವು ಬೇಕು ಅಂತಾದರೆ ಕೆಸರಿರಲೇಬೇಕಲ್ಲಪ್ಪ. ಕೆಸರಿಲ್ಲದೆ ಕಮಲ ಇಲ್ಲ. ಕೆರೆ ಶುದ್ಧೀಕರಣದ ಹೆಸರಿನಲ್ಲಿ ಕೆಸರು ತೆಗಿಬಾರ್ದಪ್ಪ, ಕಮಲ ಬೇಕು ಅಂತಿರ್ತದೆ. ಯಾವುದು ಅಶುದ್ಧವೋ ಅಷ್ಟಂಶವನ್ನು ತೆಗೆದುಹಾಕು ಅಂತ ಅರ್ಥ. ಹಾಗೆ ಮನುಷ್ಯ ತನ್ನ ಅಂತಃಕರಣದ ಶುದ್ಧಿಗೋಸ್ಕರ ತನ್ನ ಕಾಮನ ಅನ್ನುವಂತಹ ಹೊಲಸನ್ನು ತೆಗೆದ್ರೆ ಸಾಕಂತೆ. ಕರ್ಮವನ್ನೇ ತೆಗೆದುಹಾಕಿಬಿಟ್ರೆ ಕೆಸರೇ ಇಲ್ಲದೆ ಜ್ಞಾನದ ಕಮಲವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಂತಾನೆ. ಜ್ಞಾನ ಕಮಲ ಇದ್ದ ಹಾಗೆ, ಕರ್ಮ ಕೆಸರಿದ್ದ ಹಾಗೆ. ಕೆಸರು ಒಂದು ಕೂಡಲೇ ಅದನ್ನು ಹಿಂಸೆ, ಅದು ಹೇಯ ಅಂತ ಭಾವಿಸಬೇಡ. ಅದು ಜ್ಞಾನದ ಕಮಲ ಕೊಡ್ತದೆ. ಕಮಲ ಬೇಕು, ಕೆಸರು ಬೇಕು. ಅಂತಃಕರಣ ಅದೊಂದು ಕೆರೆ ಇದ್ದ ಹಾಗೆ. ಅಶುದ್ಧವಾದ ಕಾಮನ ಅನ್ನೋ ಅಂಶವನ್ನು ಪರಿತ್ಯಜಿಸಬೇಕೇ ಹೊರತು ಇದ್ದದ್ದನ್ನೆಲ್ಲ ಪರಿತ್ಯಜಿಸ್ತೇನೆ ಅಂದರೆ ಅದು ತಪ್ಪಾಗ್ತದೆ. ಅದನ್ನು ಕೃಷ್ಣ ಮನಸ್ಸಿನಲ್ಲಿಟ್ಟುಕೊಂಡು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ನಿಷ್ಕಾಮವಾದ ಕರ್ಮ, ದೇವರ ಪ್ರೀತಿಗಾಗಿ ಮಾಡುವ ಕರ್ತವ್ಯ ಏನು ಯೋಗ ಇದೆ, ಅದು ಎಂದಿದ್ರೂ ಕೂಡ ಮನುಷ್ಯನಿಗೆ ಸಿದ್ಧಿಯನ್ನು ತಂದು ಕೊಡ್ತದೆ. ಅದನ್ನು ಬಿಡತಕ್ಕದ್ದಲ್ಲ. ಹೇಗೆ ಸಿದ್ಧಿ ಎಂದದ್ದಕ್ಕೆ ಅಂತಃಕರಣದ ಶುದ್ಧಿಯನ್ನು ಹುಟ್ಟಿಸಿ ಮನುಷ್ಯನನ್ನು ಶುದ್ಧವನ್ನಾಗಿ ಮಾಡ್ತದಂತೆ. ಇದು ಕೃಷ್ಣನ ಮಾತಿನಲ್ಲಿ ನಾವು ಕಾಣಬೇಕಾದಂಥ ಅಂಶ. ಈ ಅಂತಃಕರಣದ ಶುದ್ಧಿನೇ ಪಡಿಲಿಕ್ಕಾಗದೇ ಇದ್ದಾಗ ಯತ್ಯಾಶ್ರಮ ಸ್ವೀಕಾರ ಮಾಡಿದಿ ಅಂತ ಇಟ್ಕೋ. ನೀನೇ ಹೇಳಿದಿ ನಾನು ಯತಿ ಆಗ್ತೇನೆ, ಜ್ಞಾನ ಪಡಿತೇನೆ ಅಂತ. ಜ್ಞಾನ ಪಡಿಲಿಕ್ಕೆ ನೀನು ಯತಿ ಆದರೂ ಕೂಡ ಅಂತಃಕರಣನೇ ಶುದ್ಧಿ ಇಲ್ಲ ಅಂತಾದರೆ ಜ್ಞಾನ ಹೇಗೆ ಪಡಿತೀ? ಜ್ಞಾನ ಅನ್ನೋ ಕಮಲಕ್ಕೆ ಅಂತಃಕರಣ ಶುದ್ಧಿ ಅನ್ನೋದು ಅನಿವಾರ್ಯವೋ? ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ಇದನ್ನು ಅರ್ಥೈಸ್ಕೊಳ್ಳಿಕ್ಕೆ ಆಗದೇ ಇರೋರೆಲ್ಲ ಒಂದು ವಾದವನ್ನು ಗಟ್ಟಿ ಹಿಡ್ಕೊಂಡ್ರು. ಏನು ಅಂದರೆ ಜ್ಞಾನ ಇದ್ದರೆ ಸಾಕು, ಕರ್ಮ ಬೇಕಿಲ್ಲ ಅಂತ ವಾದ ಹಿಡ್ಕೊಂಡ್ರು. ಕೃಷ್ಣ ಆ ವಾದವನ್ನು ಎಂದೂ ಒಪ್ಪಲಿಲ್ಲ. ಕರ್ಮ ಬಿಟ್ಟು ಜ್ಞಾನ ಪಡಿತೇನೆ ಅಂದರೆ ಅದು ಜ್ಞಾನವೇ ಅಲ್ಲ. ಕರ್ಮದಿಂದಲೇ ಜ್ಞಾನ ಪಡಿಬೇಕು. ಇದು ಕೃಷ್ಣನ ಆಂತರ್ಯ. ಹೀಗಾಗಿ ಸನ್ಯಸನಾದೇವ ಸಿದ್ಧಿಂ ನ ಸಮಧಿಗಚ್ಚತಿ. ಸನ್ಯಸನಾದೇವ ಸಿದ್ಧಿಂ ನ ಸಮಧಿಗಚ್ಚತಿ. ಕೇವಲ ಸನ್ಯಸನಾತ್, ಕಾಮ್ಯಕರ್ಮ ಬಿಟ್ಬಿಟ್ಟೆ ಅಂತಂದರೂ ಜ್ಞಾನ ಬರುತ್ತದೆ ಅಂತಿಲ್ಲ. ನಿವೃತ್ತ ಕರ್ಮ ಮಾಡಲೇಬೇಕು. ಯತಿ ಆಗಿಬಿಟ್ಟೆ ಅಂತಂದು ಮಾತ್ರಕ್ಕೂ ಜ್ಞಾನ ಬರ್ತದೆ ಅಂತಿಲ್ಲ. ನಿವೃತ್ತ ಕರ್ಮ ಮಾಡಲೇಬೇಕು. ಯಾಕೆ? ನಿವೃತ್ತ ಕರ್ಮದ ನೀರಿನಿಂದಲೇ ಅಂತಃಕರಣದ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ಕೃಷ್ಣ ಪರಮಾತ್ಮ ವ್ಯಾಖ್ಯಾನ ಮಾಡ್ತಾನಂತೆ. ಇದು ಈ ಮಾತಿನ ಅರ್ಥ. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಇರಬಹುದು, ಅದು ಕೋಡ್ ವರ್ಡ್ಸ್. ಒಂದು ಸ್ಕೂಲ್ನಲ್ಲಿ ಸೇರಿಸಲಿಕ್ಕೆ ಹಾಕ್ಕೊಳ್ಳುವ ಯೂನಿಫಾರ್ಮ್ಸ್ ಇದ್ದ ಹಾಗೆ. ಒಂದು ದೊಡ್ಡ ಕಂಪ್ನಿಯಲ್ಲಿ ಸೇರಿಕೊಂಡ ಕರ್ಮಚಾರಿಗೆ ಒಂದು ಯೂನಿಫಾರ್ಮ್ ಕೊಟ್ಟರೆ ಹೊರತು ಅದೇ ಮುಕ್ತಿಗೆ ಸಾಧನ ಅಂತ ಯೂನಿಫಾರ್ಮ್ ಮಾತ್ರ ಅಂತ ತಿಳ್ಕೊಳ್ಬಾರ್ದು. ನೀನು ಐರನ್ ಮಾಡಿಸ್ಕೊಂಡು ಬರಬೇಕಾದದ್ದು ನಿನ್ನ ಶಿಸ್ತು ತೋರಿಸ್ತದೆ ಮಾಡಿಸ್ಕೊಂಡು ಬಂದರೆ ಅಂಥೇಳಿ ಅದೇ ಎಲ್ಲದಕ್ಕೂ ಪ್ರಧಾನ ಕಾರಣ ಅಲ್ಲ. ಕೆಲವರಿಗೆ ಅದೊಂದು ತಪ್ಪು ಕಲ್ಪನೆ. ಯಾವುದು ಇವತ್ತು ಮನುಷ್ಯರಿಗೆ ಕೇವಲ ನಿಮಿತ್ತ ಮಾತ್ರವೋ ಅದು ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದು ಮೌಢ್ಯ. ನಿಜವಾಗಲೂ ಬೇಕಾಗಿರೋದು ಅಂತಃಕರಣದ ಶುದ್ಧಿ. ಅಂತಃಕರಣದ ಶುದ್ಧಿಗಾಗಿ ಕರ್ಮನಿರತನಾಗಬೇಕು.
ಅದೆಲ್ಲ ಬಿಟ್ಬಿಟ್ಟ, ವೇಷಗಳನ್ನು ಮಾತ್ರ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ. ಏನು ಉಪಾಯ? ಏನೂ ಉಪಯೋಗ ಇಲ್ಲ. ಕೃಷ್ಣ ಹೇಳುವ ಅಪೂರ್ವವಾದ ಈ ತತ್ವವನ್ನು ಮನಗಾಣಲೇಬೇಕು ನಾವು. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯ ಜ್ಞಾನದಂಥ ಕಮಲವನ್ನು ಪಡಿಬೇಕಾದರೆ ನಿಷ್ಕಾಮ ಕರ್ಮವಂತಹ ಕೆಸರನ್ನು ಆಶ್ರಯಿಸಿಯೇ ಪಡಿಬೇಕು ಅನ್ನೋ ತತ್ವ ಇದರಿಂದ ಮತ್ತಷ್ಟು ದೃಢವಾಗಿ ವ್ಯಾಖ್ಯಾನ ಮಾಡಿದ ಹಾಗೆ ಆಗ್ತದೆ. ಇನ್ನು ಮುಂದಿನ ಪದ್ಯಗಳಲ್ಲಿ ಕೃಷ್ಣ ಪರಮಾತ್ಮ ಒಂದು ತತ್ವವನ್ನು ಉಪದೇಶ ಮಾಡಲಿಕ್ಕೆ ಮತ್ತೆ ಶುರು ಮಾಡ್ತಾನೆ. ಈಗ ಕರ್ಮ ಬೇಡ ಅನ್ನೋ ಒಂದು ಧೋರಣೆಯನ್ನು ಕೃಷ್ಣ ಬಹಳ ನಿಂದಿಸ್ತಾನೆ. ಕರ್ಮ ಬೇಡ, ಈ ಧೋರಣೆ ಬಹಳ ತಪ್ಪು. ಯಾಕೆ ತಪ್ಪು? ಏನು ಕಾರಣ? ಕೃಷ್ಣ ಮೂರನೇ ಪಕ್ಷಕ್ಕೆ ಉತ್ತರ ಕೊಡ್ತಾನೆ, ಕರ್ಮ ಬೇಡ. ಅದಕ್ಕೆ ಕೃಷ್ಣ ಏನು ಕೊಡ್ತಾನೆ ಅಂದರೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯಕರ್ಮಕೃತ್ ಕಾರ್ಯತೆ ಅವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಅಂತಂದ ಕೃಷ್ಣ. ನೋಡು ಅರ್ಜುನ, ನಿನಗೊಂದು ರಹಸ್ಯ ಹೇಳ್ತೀನಿ. ಯಾವುದೇ ವ್ಯಕ್ತಿ ಕ್ಷಣಕಾಲವೂ ಕೂಡ ಕರ್ಮ ಮಾಡದೇ ಇರ್ತಾನೆ ಅಂತಿಲ್ಲ. ಇದೊಂದು ವಿಚಿತ್ರ ರೀ ಜಗತ್ತಿನಲ್ಲಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ ಅಕರ್ಮಕೃತ್, ಕರ್ಮ ಮಾಡದ ಅವಸ್ಥೆ ಅನ್ನೋದೇ ಇಲ್ಲ. ನೋಡಿ, ನಿಮಗೆ ಒಂದು ಸರಳವಾದ ಭಗವದ್ಗೀತೆಗೆ ಅನುಸಂಧಾನಕ್ಕೆ ಬರಲಿ ಅಂತ ಕೆಲವು ಅಂಶ ಹೇಳಿರ್ತೀನಿ. ಮುಂದಿನ ಪದ್ಯಗಳು ಹೇಗೆ ಹೊರಡುತ್ತದೆ ಅನ್ನಲಿಕ್ಕೆ. ಅಕರ್ಮ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಈ ಮುಂದಿನ ಪದ್ಯಗಳಲ್ಲಿ ಕೃಷ್ಣ ಏನು ಮಾಡ್ತಾನೆ, ಅಕರ್ಮ ಅದು ಬೇಡ ಅಂತಾನೆ. ಅಕರ್ಮ ಬಹಳ ಕೆಟ್ಟ. ಸಕಾಮ ಕರ್ಮ, ಫಲದ ಆಶೆಯಿಂದ ಮಾಡುವ ಕರ್ಮ ಅದು ಬೇಡ ಅಂತಾನೆ, ಇದು ಕೆಟ್ಟ ಅಂತಾನೆ. ನಿಷ್ಕಾಮ ಕರ್ಮ, ಯಾವ ಫಲದ ಆಶೆ ಪಡದೆ ಭಗವತ್ ಪೂಜೆ ಅಂತ ಮಾಡುವಂಥದ್ದು. ಇದನ್ನು ಕೃಷ್ಣ ಎತ್ತರದ ಸ್ಥಾನದಲ್ಲಿ ಹೇಳ್ತಾನೆ. ಇದು ಭಗವದ್ಗೀತೆಯ ಕರ್ಮಯೋಗದ ರಹಸ್ಯ. ಅಕರ್ಮ, ಸಕಾಮ ಕರ್ಮ, ಫಲದ ಆಸೆ ಇಲ್ಲದೆ ಮಾಡುವ ನಿಷ್ಕಾಮ ಕರ್ಮ. ಬಿಗಳು ಬೇಡ, ಎಂದಿದ್ರೂ ಮನುಷ್ಯನಿಗೆ ಬೇಕು. ಅದನ್ನು ಕಾಯಕವಾಗಿರ್ತದೆ, ಅದನ್ನು ರೂಪಿಸ್ಕೊಳ್ಬೇಕು ಅನ್ನೋದೇ ಕೃಷ್ಣನ ಅಭಿಪ್ರಾಯ. ಅಕರ್ಮ ಮತ್ತು ಸಕಾಮ ಕರ್ಮಗಳ ನಿಂದೆಯನ್ನು ಮಾಡುವ ಅಂಶ ಈ ಮುಂದಿನ ಪದ್ಯಗಳಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ಅದನ್ನು ನೀವು ಗಮನಿಸಬೇಕು. ಯಾವ ಕ್ಷಣವೂ ಜೀವನಾದವನು ದೇಹ ಪಡ್ಕೊಂಡು ಬಂದಾಗೆಲ್ಲ ಕರ್ಮ ಮಾಡೇ ಮಾಡ್ತಾನಂತ. ಯಾಕೆ ಮಾಡ್ತಾನೆ? ಅವಶಃ ಪರಮಾತ್ಮನ ವಶಕ್ಕೆ ಪಟ್ಟದ್ರಿಂದಲೇ ಕರ್ಮ ಮಾಡ್ತಾ ಇರ್ತಾನಂತ. ಅವಶಃ ಸ್ವತಂತ್ರನಲ್ಲಾದ ಕಾರಣ ಒಂದಲ್ಲ ಒಂದರ ಕರ್ಮದಲ್ಲಿ ತೊಡಗಲೇಬೇಕಂತವನು. ಸ್ವಾರಸ್ಯ ಹೇಳಲೇ ನಿಮಗೆ. ಕೆಲಸ ಇಲ್ಲದೆ ಇರೋರು ಅಂದರೆ ಯಾರು ಹೇಳ್ರಿ ನೋಡೋಣ. ಯಾರು ಸ್ವತಂತ್ರರೋ ಅವ್ರಿಗೇನು ಕೆಲಸ ಇಲ್ಲ. ಯಾರು ಪಡಿಬೇಕಾದದ್ದನ್ನೆಲ್ಲ ಪಡೆದು ಬಿಟ್ಟಾರೋ ಅವ್ರು ಏನೂ ಮಾಡಬೇಕಾಗಿಲ್ಲ. ಇನ್ನೂ ಪಡಿಬೇಕಾದದ್ದು ಬಹಳ ಇದೆ ಅಂತ ಯಾರು ಇಟ್ಕೊಂಡಿದ್ದಾರೋ, ಯಾರು ಇನ್ನೊಬ್ಬರ ಅಧೀನ ಇದ್ದಾರೋ ಅವ್ರು ಏನು ಮಾಡಿದರೂ ಸುಮ್ಮನೆ ಕೂಡೋ ಹೋಗಿಲ್ಲ. ಯಾಕೆ? ಪಡಿಬೇಕಾದದ್ದು ಭಾಳ ಅದ. ಸೊ ಪಡಿಬೇಕಾದದ್ದು ಬಹಳ ಇಟ್ಕೊಂಡವ ಸುಮ್ಮನೆ ಕೂಡೋ ಹೋಗಿಲ್ಲ. ಇನ್ನೊಬ್ಬರಿಗೆ ಅಧೀನರಾದವ ಸುಮ್ಮನೆ ಕೂಡ್ಲಿಕ್ಕೆ ಬಿಡಲ್ಲ. ಇದು ನಮ್ಮ ಹಣೆ ಬಾರ ಗೊತ್ತದೇ ಇಲ್ಲ. ಲೋಕದ ಉದಾಹರಣೆ. ಇನ್ನೂ ಪಡಿಬೇಕಾದದ್ದು ಅದ ಅಂಥೇಳಿ ನೌಕರಿಗೆ ಸೇರ್ಕೊಂಡ್ವಿ. ಸೇರ್ಕೊಂಡ ಮೇಲೆ ಅದರ ಅಧಿಕಾರಿ ಬೇರೆ ಇದ್ದಾನ. ಅವನ ಅಧೀನ ಆದದ್ದಕ್ಕೆ ನಮ್ಮನ್ನವ ಸುಮ್ಮನೆ ಕೂಡ್ಲಿಕ್ಕೆ ಬಿಡಲ್ಲ. ಅವ ಯಾವಾಗಲೂ ಕೆಲಸ ಮಾಡ್ತಾ ಇರೋದಿಲ್ಲ, ಅವ ಸುಮ್ಮನೆ ಕೂತಿರ್ತಾನೆ. ಯಾಕೆ? ಅವ ಎಲ್ಲ ಪಡೆದು ಬಿಟ್ಟಾನ. ನಾ ಪಡೆದವ, ನೀನು ಪಡಿಬೇಕಾದವ. ಪಡಿಬೇಕಾದವನು ಹಾಗೂ ಇನ್ನೊಬ್ಬರ ಅಧೀನತೆಯಲ್ಲಿರುವವನು ಎಂದಿದ್ರೂ ಕ್ಷಣಕಾಲ ಸುಮ್ಮನೆ ಕೂಡ್ಲಿಕ್ಕೆ ಬಿಡಲ್ಲ. ನೀನು ನನ್ನ ಕಂಪ್ನಿಯಲ್ಲಿ ಸೇರ್ಕೊಂಡ ಮೇಲೆ ದಿನಕ್ಕೆ ನೀನು 8 ತಾಸು ಅಂತ ನಾನು ಕೊಡ್ತೇನೆ, ಅಷ್ಟು ಕೆಲಸ ಮಾಡಲೇಬೇಕು ಅಂತ. ಲೋಕದೊಳಗೆ ಇಷ್ಟು ವ್ಯವಸ್ಥೆ ಅದ ಅಂದಮೇಲೆ ಇನ್ನು ಭಗವಂತನ ಬ್ರಹ್ಮಾಂಡ ಅನ್ನುವ ಕಾರ್ಯಾಲಯದೊಳಗೆ ನಾವು ನೀವು ಎಲ್ಲ ಒಬ್ಬೊಬ್ಬ ಕರ್ಮಚಾರಿಗಳಾದ ಮೇಲೆ ಅಸ್ವತಂತ್ರತೆ ಇರೋದರಿಂದಲೇ, ಪರಾಧೀನವಾಗಿದ್ದರಿಂದಲೇ ಮನುಷ್ಯ ಒಂದು ಕ್ಷಣವೂ ಸುಮ್ಮನೆ ಕೂಡ್ಲಿಕ್ಕೆ ಅವಕಾಶ ಇಲ್ಲ. ಮಾಡಲೇಬೇಕಂತೆ ಕರ್ಮ.
ಮಾಡಲೇಬೇಕು ಅಂತ ಆದಮೇಲೆ ಮಾಡಬಾರ್ದದ್ದನ್ನು ಮಾಡೋಕ್ಕಿಂತ ಮಾಡಬೇಕಾದದ್ದನ್ನು ಮಾಡೋ, ಅಲ್ಲಿಗೆ ಬಂದು ಕೂಡಿಸ್ತಾನೆ ಕೃಷ್ಣ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಅಲ್ಲೋ ಮಾಡಲೇಬೇಕಾದದ್ದನ್ನು ಮಾಡಿಬಿಡು. ಹಾಗಾದರೆ ನೀ ಪರಾಧೀನ, ಹೌದು ನಾ ಪರಾಧೀನ. ನಾನು ನಿಜವಾಗಲೂ ಅಧಿಕಾರಿ, ಹೌದು ಸ್ವಾಮಿ ನೀನೇ ಅಧಿಕಾರಿ. ನೀನು ಪಡಿಬೇಕಾದದ್ದು ಭಾಳ ಇದೆ, ಹೌದು ಸ್ವಾಮಿ ನಾ ಇನ್ನೂ ಪಡೆಯೋದು ಭಾಳ ಅದ. ನಾ ಪಡೆದದ್ದೆಲ್ಲ ಆಗೋಗಿದೆ, ಹೌದು ನೀನೆಲ್ಲ ಪಡೆದವ, ಅದಕ್ಕೆ ನೀ ಪೂರ್ಣಮದಃ ಪೂರ್ಣಮಿದಂ. ನಾನು ಅಪೂರ್ಣಮದಃ ಅಪೂರ್ಣಮಿದಂ. ನಾವು ಅಪೂರ್ಣರೇ, ಅವ ಪಡಿಬೇಕಾದದ್ದಿಲ್ಲ, ನಾವು ಪಡಿಬೇಕಾದದ್ದಿಲ್ಲ. ಹಾಗಾದರೆ ನೀ ಕೆಲಸ ಮಾಡು ಅಂತಾನೆ ಕೃಷ್ಣ. ಯಾಕಪ್ಪ ಕೃಷ್ಣ ಹೇಳೋದು ಅಂದರೆ ಅಕರ್ಮದ ಧೋರಣೆ ನಿನಗಲ್ಲ ಅಂತಂದ. ಅಕರ್ಮದ ಧೋರಣೆ ಪಡೆದವನಿಗಲ್ಲ, ಅಕರ್ಮದ ಧೋರಣೆ ಪಡಿಬೇಕಾದವನಿಗಲ್ಲ. ಇದನ್ನು ಕೃಷ್ಣ ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ಮಾಡಲೇಬೇಕು, ನೀನು ಮಾಡಲೇಬೇಕಾದದ್ದನ್ನು ಮಾಡಿಬಿಡು. ಹೆಂಗೆ ಮಾಡಬೇಕು? ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಕೋ, ಮನಸ್ಸನ್ನು ವಶಪಡಿಸ್ಕೋ, ಮಾಡಲೇಬೇಕಾದದ್ದನ್ನು ಮಾಡ್ತಾ ಬಾ, ಆಗ ನೋಡಿ ಹೇಗಿರ್ತದೆ ಅಂತ ಒಂದು ಕಾರಣ. ಎರಡನೇ ಕಾರಣ ಕೊಡ್ತಾನೆ ಕೃಷ್ಣ. ಅಲ್ಲಪ್ಪ, ನಿನ್ನ ಉಪಜೀವನ ನಡಿಲಿಕ್ಕಾದ್ರೂ ಕೂಡ ಅಕರ್ಮ ಅನ್ನೋ ವಾದವನ್ನು ತೆಗೆದುಹಾಕು ಅಂತಂತಾನೆ. ಅಲ್ವಾ? ಉಪಜೀವನ ಆದರೂ ನಡಿಬೇಕೋ ಬೇಡ? ಉಪಜೀವನ ಅಂದರೆ ಗೊತ್ತಿದೆ, ನಮ್ಮ ಹೊಟ್ಟೆ ಪಾಡು ಬದುಕು, ಅದು ನಡೆಸ್ಲಿಕ್ಕಾದರೂ ಕರ್ಮ ಮಾಡಬೇಕಾಗ್ತದೆ. ಅಲ್ಲೂ ಅಕರ್ಮ ಅನ್ನೋ ವಾದ ತಪ್ಪು. ಇದು ಕೃಷ್ಣ ಎರಡನೇ ಕಾರಣ ಕೊಟ್ಟಿದ್ದಾನೆ. ಏನೂ ಕರ್ಮ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಹೊಟ್ಟೆ ತುಂಬ್ತದ? ಸಿಂಪಲ್ ಥೇರಿ. ಹಾಗಾಗೂ ಕರ್ಮದಲ್ಲಿ ನಿನ್ನನ್ನು ತೊಡಗು. ಹೊಟ್ಟೆ ಪಾಡಿಗಾಗಾದರೂ ಕರ್ಮ ಮಾಡಲೇಬೇಕು ಅನ್ನೋದು ನಿಗದಿ ಆದಮೇಲೆ ಮಾಡಬಾರ್ದದ್ದನ್ನು ಮಾಡಿ ಯಾಕೆ ಹೊಟ್ಟೆ ತುಂಬಿಸ್ಕೋತೀಯೋ? ಮಾಡಬೇಕಾದದ್ದನ್ನು ಮಾಡಿ ತುಂಬಿಸ್ಕೊಳ್ಳೋ. ಎರಡು. ಮೂರನೇ ಅಂಶ, ಈ ಪ್ರಪಂಚದಲ್ಲಿ ಚತುರ್ಮುಖ ಬ್ರಹ್ಮದೇವರು ನಮ್ಮನ್ನೆಲ್ಲ ಸೃಷ್ಟಿ ಮಾಡುವಾಗಲೇ ನಮ್ಮದೇ ಆದಂಥ ಕರ್ಮದ ಜೊತೆಯಲ್ಲೇ ನಮ್ಮನ್ನು ಸೃಷ್ಟಿ ಮಾಡಿದ್ರಂತೆ. ಸಾಕಷ್ಟು ಜನ ಕೇಳ್ತಾರೆ, ನಮ್ಮದೇ ಕರ್ಮವನ್ನು ಸೃಷ್ಟಿ ಮಾಡಿದರು ಅಂತ ಯಾಕೆ ಹೇಳ್ತಿರ್ತೇನೆ ಅಂದರೆ, ಕೆಲವರಿಗೆ ಅನ್ನಿಸ್ತಿರ್ತದೆ ನಾವಿದರಲ್ಲಿ ಬದಲಾವಣೆ ಮಾಡ್ಕೊಳ್ಬೋದೋ ಹೆಂಗೆ ಅಂತ. ಕಂಪ್ನಿಯಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಈ ಸಾಫ್ಟ್ವೇರ್ ಕಂಪ್ನಿ ಬೇಡ ಅಂತ ಅನಿಸಿದ ಕೂಡಲೇ ಇನ್ನೊಂದಕ್ಕೆ ಏನಂತಾರದಕ್ಕೆ ಹೈಕ್ ಮಾಡ್ತಾರೆ. ಪ್ಯಾಕೇಜಿನ ವ್ಯವಸ್ಥೆಗೆ ತಕ್ಕಂತೆ ಹೈಕ್ ಮಾಡ್ತಾರೆ. ಇದು ಲೋಕದ ವ್ಯವಸ್ಥೆಯಲ್ಲಿ. ಪರಮಾತ್ಮ ಹೇಳೋ ಅಂಶ ಇಲ್ಲಿ ಎಂಥ ಕರ್ಮವನ್ನು ಅಂದರೆ, ವಿವಾಹಕ್ಕಿಂತ ಪೂರ್ವದಲ್ಲಿ ಹೆಣ್ಣು ಕಪ್ಪಿದ್ದಾಳೆ, ದಪ್ಪಿದ್ದಾಳೆ, ಕುರೂಪಿ ಇದ್ದಾಳೆ ಅಂತ ಬದಲಾಯಿಸಿ ಆರಿಸಿ ಕಟ್ಕೊಳ್ಬೋದಪ್ಪ ಅರ್ಜುನ. ಆದರೆ ನಿನ್ನ ಹಡೆದಂಥ ತಾಯಿಯನ್ನು ಮಾತ್ರ ಅವಳು ಕಪ್ಪಿದ್ರೂ ನಿಮ್ಮಮ್ಮನೇ, ಅವಳು ದಪ್ಪಿದ್ರೂ ನಿಮ್ಮಮ್ಮನೇ, ಅವಳು ಕುರೂಪಿ ಇದ್ದರೂ ನಿಮ್ಮಮ್ಮನೇ. ಅಮ್ಮನನ್ನು ಆರಿಸ್ಕೊಳ್ಳಿಕ್ಕೆ ಮನುಷ್ಯರಿಗೆ ಅವಕಾಶ ಹೇಗಿಲ್ವೋ, ನಮ್ಮ ಕರ್ಮ ಯಾವುದು ಅನ್ನೋದನ್ನು ಆರಿಸ್ಕೊಳ್ಳಿಕ್ಕೆ ಮನುಷ್ಯನಿಗೆ ಅವಕಾಶ ಇಲ್ಲ. ಇದನ್ನು ನೆನಪಿಸ್ಕೊಳ್ಳೋದು. ಇದು ಸ್ವಧರ್ಮ. ಮನುಷ್ಯ ಮಾಡಬೇಕಾದ ಸ್ವಧರ್ಮ ಅಂದರೆ ಇದು. ಅದು ಅವನಿಗೇ ಗೊತ್ತಿರ್ತದೆ. ಅದನ್ನು ಕೃಷ್ಣ ಬೋಧಿಸ್ತಾ ಬರ್ತಿದ್ದಾನೆ. ಇದನ್ನು ತಾಯಿಯನ್ನು ಹೇಗೆ ಚಾಯ್ಸ್ ಮಾಡಿಕೊಳ್ಳೋ ಹಾಗಿಲ್ವೋ, ನಮ್ಮ ಸ್ವಧರ್ಮವನ್ನು ನಾವು ಎಂದೂ ಚಾಯ್ಸ್ ಮಾಡಿಕೊಳ್ಬಾರ್ದು. ಇದು ಉಪನ್ಯಾಸದಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಅಲ್ಲ ಅಂತಾನೆ. ಕೃಷ್ಣ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರಲ್ಲ. ಯಾಕೆಂದರೆ ಅವನವನದೇ ಸ್ವಧರ್ಮ ಅವನಿಗೆ ಬೇರೆ ಬೇರೆಯೇ ಇರ್ತದೆ. ಉಪನ್ಯಾಸಕ್ಕೆ ಕುಳಿತವನು ಹೇಳ್ತಾನೆ ನಾಳೆಯಿಂದ 4 ಗಂಟೆಗೆ ಹೇಳ್ಬೇಕಾ ಅಂತಾನೆ. ರಾತ್ರಿ ಬರೋದೇ 2 ಗಂಟೆಗೆ. ಪಾಪ ಸಾಫ್ಟ್ವೇರು, ಇವರೇನು 4 ಗಂಟೆ? ಅದಕ್ಕೆ ಮನುಷ್ಯನಿಗೆ ಕೃಷ್ಣ ಆಡಿದ ಭಗವದ್ಗೀತೆಯಲ್ಲೇನು ಸ್ವಧರ್ಮ ಅನ್ನೋ ಶಬ್ದ ಇದೆ, ಇದು ಅವರವರಿಗೇ ಗೊತ್ತಿರ್ತದೆ. ಅವರಮ್ಮ ಅವರಿಗೇ ಗೊತ್ತು. ಅವಳು ಗುಣಧರ್ಮ ಏನು, ಅವಳು ಮಾತೇನು, ಅವಳ ಅಂತಃಕರಣ ಏನು, ಅವಳು ಬೈದ್ರೆ ಚಂದ, ಅವ್ರು ಆಡಿದರೂ ಚಂದ, ಅದು ಅವರಿಗೇ ಗೊತ್ತು. ಹಾಗೆ ನಮ್ಮಮ್ಮ ನಮಗೆ ಗೊತ್ತು, ಅವರಮ್ಮ ಅವ್ರಿಗೆ ಗೊತ್ತು. ಅದೇ ಸ್ವಧರ್ಮ ಅನ್ನೋದು ಅವರಿಗೇ ಗೊತ್ತದು. ಅದರಲ್ಲಿ ಯಾರೂ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅಂಥೇಳೇ ಬ್ರಹ್ಮದೇವರು ಜೀವರನ್ನು ಸೃಷ್ಟಿ ಮಾಡುವಾಗಲೇ ಪ್ರತಿಯೊಬ್ಬರನ್ನು ಅವರವರ ಸ್ವಧರ್ಮದ ಜೊತೆಯಲ್ಲೇ ಅವರನ್ನು ಸೃಷ್ಟಿ ಮಾಡಿದ್ರಂತೆ. ಅವ ತಾನೇ ಅಬ್ಸರ್ವ್ ಮಾಡಿಕೊಳ್ಬೇಕು. ಸಾಕಷ್ಟು ಕಡೆಯಲ್ಲಿ ನಡೀತಾ ಇದೆ ಇತ್ತೀಚೆಗೆ. ಇದೇ ಮಾತನ್ನೇ ತಗೊಂಡಿರ್ತಾರ ಮತ್ತು ಅವರೆಲ್ಲ
ಆದರೆ ಇದು ಭಗವದ್ಗೀತೆದು ಅಂತ ಹೇಳಲ್ಲ ಅಷ್ಟೇ. ಹಿಂಗೊಂದು ಬುದ್ಧಿಜೀವಿಗಳು ಶುರುವಾಗ್ಯಾರ ಈಗ. ಹೆಂಗೆ ಅಂದರೆ ಬಸರಾದ ಮೀನು ಹಿಡಿಯವ ತೊಗೊಂಡ್ಬಿಟ್ನಂತೆ. ಬಸರಾಗಿದೆ ಅದು ಅಂತ ಗೊತ್ತಾಯಿತು, ಗರ್ಭಿಣಿ ಮೀನದು. ಅರ್ಧ ಕತ್ತರಿಸಿ ತಿನ್ನಲಿಕ್ಕೆ ಇನ್ನರ್ಧ ಮೀನು ಮುಂದೆ ಹಡಿತದಲ್ಲ ಅಂತ ಬಿಟ್ಟರೆ ಹೆಂಗಾಗ್ಯದೋ ಹಂಗಾಗ್ಯದ ಇವತ್ತು ಸಮಾಜದಲ್ಲಿ. ಇಷ್ಟು ವಿಚಿತ್ರವಾದ ಬುದ್ಧಿಜೀವಿಗಳು. ತಗೊಳ್ಳೋ ಮಾತೆಲ್ಲ ಸನಾತನ ಆರ್ಷ ಗ್ರಂಥಗಳ ವೇದ ಉಪನಿಷತ್ತು ಭಗವದ್ಗೀತೆಗಳದ್ದನ್ನೇ ಎಳೆಯೋದ. ಆದರೆ ನಾವು ಅದು ಯಾವುದನ್ನು ಮುಟ್ಟೋಲ್ಲ ಅಂತ ಅನ್ನೋದು. ಬಸರಾದ ಮೀನನ್ನು ತಿನ್ಲಿಕ್ಕೆ ಅರ್ಧ ಇರಲಿ, ಮುಂದೆ ಮೀನಿನ ಮರಿ ಹಾಕ್ಲಿಕ್ಕೆ ಅರ್ಧ ಇರಲಿ ಅಂದರೆ ಯಾರಾದರೂ ಒಪ್ತಾರಾ? ಇವತ್ತು ಮಾಡ್ತಾ ಇರೋ ಬುದ್ಧಿಜೀವಿಗಳು ಹಾಗೆ. ಎಲ್ಲ ಭಗವದ್ಗೀತೆದೇ ತಗೊಳ್ತಾರೆ. ಪ್ರತಿಯೊಬ್ಬ ತನ್ನನ್ನು ತಾನು ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳಿಕ್ಕೆ ಭಗವದ್ಗೀತೆ ಅನುಸಂಧಾನಕ್ಕೆ ಬರಬೇಕು. ತನ್ನನ್ನು ತಾನು ಅಬ್ಸರ್ವ್ ಮಾಡಿಕೊಳ್ಳಿ, ಅವನಿಗೇ ಗೊತ್ತಾಗ್ತದೆ, ಓ ಈಗ ನನಗಿದು ಸ್ವಧರ್ಮ, ಅವನಿಗೆ ಅರ್ಥ ಆಗಿಬಿಡ್ತದೆ. ಭಗವಂತ ಅವನಿಗೆ ಪ್ರಚೋದನೆ ಮಾಡ್ತಾನೆ, ಈಗ ನನಗಿದು ಸ್ವಧರ್ಮ, ಇದು ನನಗೆ ಅಧರ್ಮ, ಇದು ಇನ್ನೊಬ್ಬರ ಬಾಯಲ್ಲಿ ಕೇಳುವಂಥ ಅಂಶ ಅಲ್ಲ. ಹೀಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗಲೇ ಪ್ರತಿಯೊಬ್ಬ ಪ್ರಜೆಗಳನ್ನು ಸೃಷ್ಟಿಸಿ ಜೊತೆಯಲ್ಲಿ ಅವರದೇ ಆದಂತಹ ಸ್ವಕರ್ಮವನ್ನು ಸೃಷ್ಟಿಸಿ ಹೇಳಿದ್ರಂತೆ, ಇನ್ಮೇಲಿಂದ ಪ್ರಜೆಗಳೇ ನಾನು ಸೃಷ್ಟಿ ಮಾಡಿದ್ದೇನೆ, ನೀವು ನಿಮ್ಮ ಅಭಿಲಾಷೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಈ ಸ್ವಕರ್ಮಗಳನ್ನು ಮಾಡ್ತಾ ನಿಮ್ಮ ಅಭಿಲಾಷೆಯನ್ನು ಪೂರೈಸ್ಕೊಳ್ರಿ ಅಂತ ಹೇಳಿದ್ರಂತೆ. ಆಗ ಪ್ರಜೆಗಳು ಕೇಳ್ತಾರೆ, ಈ ಸ್ವಧರ್ಮ ಮಾಡೋದಕ್ಕೂ ನಮ್ಮ ಅಭಿಲಾಷೆ ಪೂರೈಸ್ಕೊಳ್ಳೋದಕ್ಕೂ ಏನು ಸಂಬಂಧ ಬ್ರಹ್ಮ ಅಂತ ಕೇಳಿದ್ರಂತೆ. ಸೃಷ್ಟಿಕರ್ತ ಹೇಳ್ದ, ನೋಡು, ನಿಮ್ಮ ಅಭಿಲಾಷೆಗಳೆಲ್ಲ ದೇವತೆಗಳ ಕೈಯಲ್ಲಿ ಇಟ್ಟಿದ್ದೇನೆ ಅಂತಂದಂತೆ. ನೀವು ಅಭಿಲಾಷೆ ಪೂರೈಸ್ಕೊಳ್ಳೇಬೇಕು, ಅದೆಲ್ಲ ದೇವತೆಗಳ ಕೈಯಲ್ಲಿದೆ. ಅವರು ಪ್ರೀತರಾಗದೆ ಹೋದರೆ ನಿಮಗೆ ಅಭಿಲಾಷೆ ಪೂರೈಸ್ಲಿಕ್ಕಾಗಲ್ಲ. ಯಾವಾಗಲೂ ಅಷ್ಟೇ ಅಲ್ವಾ? ಒಂದು ಕಂಪ್ನಿ ಅಂದಮೇಲೆ ಅದಕ್ಕೊಬ್ಬ ಫೈನಾನ್ಸರ್ ಅಂತ ಇರ್ತಾನೋ ಇಲ್ಲೋ? ಎಲ್ಲ CEO ನೋಡ್ಕೊಳ್ಳಿಕ್ಕಾಗ್ತದ? ನೋಡ್ಕೊಳ್ಳಿಕ್ಕಾದರೂ ಕೂಡ ಒಬ್ಬನ ನೇಮಕ ಮಾಡಿರ್ತಾನೆ, ನೀನಿರು ಅಂತ. ಹಾಗೆ ಭಗವಂತ ಎಲ್ಲ ಜೀವರಾದ ನಮಗೆ ನಮ್ಮ ಅಭಿಲಾಷೆಗಳನ್ನು ಪೂರೈಸ್ಕೊಳ್ಬೇಕು ಅಂಥೇಳೇನೆ ಸೃಷ್ಟಿಕರ್ತನ ಮೂಲಕ ನಮ್ಮ ಸ್ವಧರ್ಮವನ್ನು ಸೃಷ್ಟಿಸಿಯೇ ಕೊಟ್ಟು ಅಭಿಲಾಷೆಗಳನ್ನು ದೇವತೆಗಳ ಕೈಯಲ್ಲಿ ಕೊಟ್ಟಿದ್ದಾನಂತೆ. ಅವರು ನೀ ಸ್ವಧರ್ಮ ಮಾಡಿದಾಗ ಅವರು ಪ್ರೀತರಾಗ್ತಾರೆ, ನಿನ್ನ ಅಭಿಲಾಷೆಗಳನ್ನು ಪೂರೈಸಿಕೊಡ್ತಿರ್ತಾರೆ. ಹೀಗೆ ನಾವು ಅಭಿಲಾಷೆ ಪೂರೈಸಿಕೊಳ್ಳಿಕ್ಕೋಸ್ಕರವಾಗಿಯೂ ಕೂಡ ಕರ್ಮಗಳಲ್ಲಿ ತೊಡಗಬೇಕು ಅನ್ನೋದು ಶ್ರೀಕೃಷ್ಣ ಬ್ರಹ್ಮದೇವರ ಮಾತನ್ನು ರೆಫರೆನ್ಸ್ ಕೊಟ್ಟು ನಮಗೆ ಉಪದೇಶ ಮಾಡ್ತಾನೆ. ಇದು ನಮಗೆ ಮತ್ತೊಂದು ಅಂಶ. ಇನ್ನು ಜಗತ್ತು ಅನ್ನೋದು ಒಂದು ಚಕ್ರ ಇದ್ದ ಹಾಗೆ. ಈ ಚಕ್ರದ ತಿರುಗುವಿಕೆಗೆ ನೀವು ಎಲ್ಲ ಒಬ್ಬ ಸದಸ್ಯರು. ನಮ್ಮ ಸದಸ್ಯತ್ವವನ್ನು ಕೃಷ್ಣ ತಾನಾಗಿ ನೇಮಕ ಮಾಡಿ ಮೊದಲೇ ಸೃಷ್ಟಿ ಮಾಡಿಬಿಟ್ಟ. ಇಲ್ಲಿ ನೀನು SC ಕ್ಯಾಂಡಿಡೇಟು, ಜನರಲ್ ಕ್ಯಾಂಡಿಡೇಟು ಅಂತ ದೇವ್ರ ವಿಭಾಗ ಮಾಡಲಿಲ್ಲ. ಜೀವ ಅನ್ನೋ ಅಂಶ ಇಟ್ಟುಕೊಂಡು ಕೃಷ್ಣ ಜಗಚ್ಚಕ್ರದ ಸದಸ್ಯತ್ವ ಕೊಟ್ಟನಂತೆ. ನೋಡಿದ್ರ ಎಂಥ ವಿಪರ್ಯಾಸ! ಭಗವಂತ ತನ್ನ ವ್ಯವಸ್ಥೆಯಲ್ಲಿ ಜೀವ ಅನ್ನೋದು ಅಷ್ಟೇ ಇಟ್ಟಿದ್ದಾನೆ. ಅಲ್ಲಿ ಮತ್ತೆ SC ST ಜನರಲ್ ಮೆರಿಟು, ನೀನು ದೊಡ್ಡ ಸದಸ್ಯ, ನೀ ಸಣ್ಣ ಸದಸ್ಯ ಅಂತ ಭಗವಂತ ಮಾಡಿಲ್ಲ. ಎಲ್ಲರೂ ಸದಸ್ಯರೇ. ಅವರಿಗೆಲ್ಲರಿಗೂ ತಮ್ಮ ಕರ್ತವ್ಯವನ್ನು ನಿಭಾಯಿಸಲೇಬೇಕಾದಂಥ ಜವಾಬ್ದಾರಿ ಇರ್ತದೆ. ಒಬ್ಬ ಅದರಿಂದ ಹೊರಗೆ ಬರ್ತಾನೆ ಅಂತಾದರೆ, ಆ ಚಕ್ರದ ತಿರುವಳಿಕೆಯ ಸದಸ್ಯತ್ವದಿಂದ ಹೊರಗೆ ಬರ್ತಾನೆ ಅಂತಾದರೆ ಅವನು ಬೇಜವಾಬ್ದಾರಿ ಅಂತ ಅರ್ಥ. ಆ ಸದಸ್ಯತ್ವ ಅವನಿಗೆ ನಿಗದಿಪಡಿಸಿದ್ದೇ ಚಕ್ರ ತಿರುಗಿಸ್ಲಿಕ್ಕೆ. ಆ ಜಗಚ್ಚಕ್ರದ ಸದಸ್ಯತ್ವವನ್ನು ಕಳ್ಕೊಳ್ಬಾರ್ದು ಅಂಥೇಳು ಕರ್ಮದಲ್ಲಿ ತೊಡಗು. ಪಾಯಿಂಟ್ ನಂಬರ್ 5, ನಿಂದು ಬಿಡ, ನನ್ನ ನೋಡಿ ಆದರೂ ಕರ್ಮದಲ್ಲಿ ತೊಡಗು. ಪಾಯಿಂಟ್ ನಂಬರ್ 5, ನನ್ನ ಬಿಡಪ್ಪ, ನಮಗೆರಡು ಕಣ್ಣು, ನಮ್ಮನ್ನು ನೋಡೋ ಕಣ್ಣು ಬಹಳ ಇರ್ತಾವೆ. ನಾವು ಬಿಟ್ವಿ ಅಂದರೆ ನಮ್ಮನ್ನು ನೋಡಿಯೇನೆ ಇನ್ನೊಬ್ರು ಏನು ಮಾಡ್ತಾರೆ, ಅವನೇ ಬಿಟ್ನಲ್ಲರಿ ಅಂತ ಅವ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಅವರನ್ನೆಲ್ಲ ಬಿಡಿಸ್ಲಿಕ್ಕೆ ಹೊಣೆ ನಾನಾಗ್ತೇವೆ. ಈ ಎಚ್ಚರಿಕೆಯಿಂದಲಾದರೂ ಕರ್ಮದಲ್ಲಿ ನೀನು ತೊಡಗು.
ಹೀಗೆ ಕೃಷ್ಣ ಈ ಅಧ್ಯಾಯದೊಳಗೆ ಪ್ರತಿಯೊಬ್ಬ ಕರ್ಮದಲ್ಲಿ ತೊಡಗಬೇಕು ಅಂತನ್ಲಿಕ್ಕೆ 1 2 3 4 5 ಈ ಕಾರಣಗಳನ್ನು ಕೊಟ್ಟು ವಿಶ್ಲೇಷಣೆ ಮಾಡ್ತಾನೆ. ನಾಳೆ ದಿವಸ ಈ ಪದ್ಯಗಳಲ್ಲಿ ಬರುವ ಅಂಶವನ್ನು ಚಿಂತಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.